Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರ ಆತ್ಮರ ವರಪ್ರಸಾದವು ನಮ್ಮೆಲ್ಲರೊಡನೆ ಇರಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಸುಂದರವಾದಂತಹ ಸಮಯ, ಆಶೀರ್ವಾದಕರವಾದಂತಹ ಸಮಯ. ಈ ಆಶೀರ್ವಾದದ ಸಮಯದಲ್ಲಿ ನಾವೆಲ್ಲರೂ ಆ ಪ್ರಭುವಿನ ಅಭಿಷೇಕದಲ್ಲಿ ನಾವು ತುಂಬುತ್ತೇವೆ. ಪ್ರಭು ಯೇಸು ಸ್ವಾಮಿಯ ಆ ಪ್ರೀತಿ ಬಾಂಧವ್ಯದಲ್ಲಿ ನಾವು ತುಂಬುತ್ತೇವೆ. ಪ್ರಿಯರೇ, ಈ ದಿನದಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ ಈ ನನ್ನ ತಾಯಿಯ ಹೃದಯ ಸೀಳಿದಂತಹ 24 ಘಟನೆಗಳನ್ನು ಕುರಿತು. ಈ ತಾಯಿಯ ಮುಖಾಂತರವಾಗಿದೆ ನಾವು ಲೋಕೋದ್ಧಾರಕರಾದ ರಕ್ಷಕರಾದ ಪ್ರಭು ಯೇಸುವನ್ನ ನಾವು ಪಡೆದುಕೊಂಡದ್ದು. ಈ ತಾಯಿಯ ಪ್ರಾರ್ಥನೆಯೇ, ಈ ತಾಯಿಯ ಭಿನ್ನಹವೇ ಆಗಿದೆ ನಾವೆಲ್ಲರೂ ಇಂದು ಪ್ರಭು ಯೇಸುವನ್ನ ಕಂಡುಕೊಳ್ಳಲು. ಈ ತಾಯಿಯ ಮಾಧುರ್ಯವಾದಂತಹ ಪ್ರೀತಿ, ಈ ತಾಯಿಯ ಮಾಧುರ್ಯವಾದಂತಹ ಪ್ರಾರ್ಥನೆ, ಈ ತಾಯಿಯ ಮಾಧುರ್ಯವಾದಂತಹ ತ್ಯಾಗ, ಈ ತಾಯಿಯ ಮಾಧುರ್ಯವಾದಂತಹ ದೀನತೆ, ಈ ತಾಯಿಯ ಮಾಧುರ್ಯವಾದಂತಹ ತಪಸ್ಸು, ಈ ತಾಯಿಯ ಮಾಧುರ್ಯವಾದಂತಹ ವಿಧೇಯತೆ ಎಷ್ಟು ಅಗಮ್ಯವಾದದ್ದು ಎಂಬುದನ್ನು ನಾವು ಧ್ಯಾನಿಸಬೇಕು. ಎಷ್ಟು ಸುಂದರವಾದದ್ದು ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ತನ್ನ ಜೀವನದಲ್ಲಿ ವಿಧವೆಯಾಗಿ, ಏಕಾಂಗಿಯಾಗಿ, ಎಲ್ಲರನ್ನ ಕಳೆದುಕೊಂಡು, ತಬ್ಬಲಿಯಾಗಿ ತನ್ನ ಮಗನನ್ನು ಕಳೆದುಕೊಂಡು ಈ ಲೋಕದಲ್ಲಿ ತಬ್ಬಲಿಯಾದಂತಹ ನನ್ನ ತಾಯಿ ಮಾತೆ ಮರಿಯಮ್ಮನವರು, ಈ ಲೋಕದಲ್ಲಿ ಎಲ್ಲರನ್ನ ಕಳೆದುಕೊಂಡಂತಹ ತಾಯಿ ಮಾತೆ ಮರಿಯಮ್ಮನವರು, ಈ ತಾಯಿಯನ್ನು ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ. ಈ ತಾಯಿಯ ಬಗ್ಗೆ ನಮಗಿರುವಂತಹ ಪ್ರೀತಿ, ವಾತ್ಸಲ್ಯ, ಬಾಂಧವ್ಯ ಎಷ್ಟು ಶ್ರೇಷ್ಠ, ಎಷ್ಟು ಅಮೂಲ್ಯ ಎಂಬುದು ನಮ್ಮೆಲ್ಲರಿಗೂ ಅರಿವಾಗ್ತದೆ. ಪ್ರಿಯರೇ, ನಾವು ಈ ದಿನಗಳಲ್ಲಿ ನಾವು ಧ್ಯಾನಿಸ್ತಕ್ಕಂತಹ ಒಂದೊಂದು ನುಡಿ ಮಾತುಗಳು ನಮ್ಮ ಹೃದಯವನ್ನು ಸೀಳುವಂಥದ್ದು. ಸಾಧಾರಣವಾಗಿ ಏನು ಇಲ್ಲದೆ ನಾವು ಈ ಕಾರ್ಯಗಳನ್ನ, ಈ ಧ್ಯಾನವನ್ನ ನಾವು ಕೇಳುವಾಗಲೇ ನಮ್ಮ ಹೃದಯ ಸೀಳುತ್ತದೆ. ಎಷ್ಟರ ಮಟ್ಟಿಗೆ ಒಂದು ಅನುಭವ ನಮಗೆ ಆಗುತ್ತದೆ ಎಂಬುದಾದರೆ, ಈ ತಾಯಿ ತನ್ನ ಪ್ರಿಯ ಪುತ್ರನು ಆ 24 ಗಂಟೆಗಳ ಕಾಲ ಆ ಶಿಲುಬೆಯಲ್ಲಿ ನೇತಾಡಿ ಆ ಘೋರವಾದ ಸಂಕಷ್ಟಗಳನ್ನು ಅನುಭವಿಸಿ ಬಂದಾಗ ಈ ತಾಯಿಯ ಕಣ್ಣೀರಿನಿಂದ ಹರಿದಂತಹ ಧಾರಾಕಾರವಾದ ಕಣ್ಣೀರು ಎಷ್ಟಿರಬಹುದು. ಈ ತಾಯಿಯ ಆ ಅಂತರಾಳದ ವೇದನೆ, ದುಃಖಗಳು ಎಷ್ಟಿರಬಹುದು. ಸುಂದರವಾದ ತಾಯಿ, ಸದಾ ನಮಗಾಗಿ ಭಿನ್ನಯಿಸುವಂತಹ ತಾಯಿ, ಸದಾ ನಗುಮುಖದವಳಾಗಿ ನಗುನಗುತ್ತಾ ನಮಗಾಗಿ ತನ್ನ ಪ್ರಿಯ ಪುತ್ರರಲ್ಲಿ ಭಿನ್ನಯಿಸುವಂತಹ ತಾಯಿ. ಈ ತಾಯಿಯ ಪ್ರೀತಿ, ಈ ತಾಯಿಯ ಆ ಮಾಧುರ್ಯ ನೋಡಿ, ನಾವೊಂದು ಸ್ವರೂಪವನ್ನು ನೋಡುತ್ತೇವೆ. ಈ ಸ್ವರೂಪದಲ್ಲಿ ನಾವು ನೋಡುವಾಗಲೂ ಆ ತಾಯಿಯ ಆ ಸೌಂದರ್ಯ, ಎಷ್ಟು ಸುಂದರ. ಆ ತಾಯಿಯ ನೋಟ ಎಷ್ಟು ಮಧುರ. ಪ್ರಿಯರೇ, ತಾಯಿಯ ಈ ಪ್ರೀತಿ, ಈ ತಾಯಿಯ ಈ ಬಾಂಧವ್ಯ, ಈ ತಾಯಿಯ ಈ ನೋಟ, ಈ ತಾಯಿಯ ಕಣ್ಣೀರು, ಈ ತಾಯಿಯ ಪ್ರಾರ್ಥನೆ ಇಡೀ ವಿಶ್ವವನ್ನು ಇವತ್ತು ಮುನ್ನಡೆಸ್ತಾ ಇದೆ.
ಇಡೀ ವಿಶ್ವವನ್ನೇ ತನ್ನಡೆ ಸೆಳೆಯುತ್ತಾ ಇದೆ. ಉದಯ ಕಾಲದ ನಕ್ಷತ್ರ ತಾಯಿ, ಉದಯ ಕಾಲದ ನಕ್ಷತ್ರ, ಉದಯ ಕಾಲದಲ್ಲೇ ಉಜ್ವಲಿಸುವಂತ ನಕ್ಷತ್ರ ಈ ತಾಯಿ. ಹೌದು ಪ್ರಿಯರೇ, ಈ ತಾಯಿಯನ್ನ ನೋಡ್ತೇವೆ. 12 ನಕ್ಷತ್ರಗಳನ್ನು ಹೊತ್ತಂತಹ ತಾಯಿ. ಅಂದ್ರೆ 12 ನಕ್ಷತ್ರಗಳು ಯಾಕೆ ಶಿರಸ್ಸಿನಲ್ಲಿ? 12 ಕುಲಗಳು ಹಾಗೂ 12 ಪ್ರೇಷಿತರು. ಹೀಗೆ ಈ ತಾಯಿಯನ್ನ ನಾವು ಎಷ್ಟರ ಮಟ್ಟಿಗೆ ಧ್ಯಾನಿಸ್ತೇವೆ, ನಮ್ಮ ಜೀವನದಲ್ಲಿ ಈ ತಾಯಿಯನ್ನ ಎಷ್ಟರ ಮಟ್ಟಿಗೆ ನಾವು ಗೌರವಿಸ್ತೇವೆ, ಅಥವಾ ಈ ತಾಯಿಯನ್ನ ನಾವು ಎಷ್ಟು ಜನ ತಿರಸ್ಕರಿಸ್ತಾ ಇದ್ದೇವೆ, ಈ ತಾಯಿಯನ್ನ ಎಷ್ಟು ಜನ ಬಿಟ್ಟು ಹೋಗಿದ್ದಾರೆ? ಲಕ್ಷ 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 ಜನ. ಕಾರಣ ಸತ್ಯ ಗೊತ್ತಿಲ್ಲ. ಆದರೆ ಈ ಸ್ವರ್ಗೀಯ ಯಾತ್ರೆಗೆ ಬಂದರೆ ತಾಯಿಯ ಬಗ್ಗೆ ಸತ್ಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಅದಕ್ಕೆ ನಾನು ಹೇಳ್ತೇನೆ, ಶೇರ್ ಮಾಡಿ, ಪ್ರತಿಯೊಬ್ಬರು ಕೇಳಲಿ ಈ ಸತ್ಯಗಳನ್ನ, ಪ್ರತಿಯೊಬ್ಬರು ಕೇಳಲಿ. ತಾಯಿ ಮಾತೆ ಮರೆಯವರು ಯಾರು ಎಂಬುದಾಗಿ ಜಗತ್ತು ಅರಿಯಲಿ. ಪ್ರಿಯರಿ, ಈ ಸ್ವರ್ಗೀಯ ಯಾತ್ರೆ ಧ್ಯಾನಗಳನ್ನ ನೀವು ಕೇಳ್ತಾ ಇದ್ದೀರಿ. ಕೇಳುವಂತಹ ನೀವು ಇವುಗಳನ್ನ ನೀವು ಮತ್ತೊಬ್ಬರಿಗೆ ಶೇರ್ ಮಾಡಬೇಕಾದ್ರೆ ನಿಮ್ಮ ಮುಂದೆ ಅವರು ಮತ್ತೆ ಯಾವ ವಿಧದಲ್ಲಿ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಲಿಕ್ಕೆ ಆಗುದಿಲ್ಲ, ಯಾವ ವಿಧದಲ್ಲಿ ನಿಮ್ಮಲ್ಲಿ ಪ್ರಶ್ನೆ ಹಾಕಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ತಾಯಿ ಮಾತೆ ಮೇರನ್ನು ಕುರಿತಾದಂತಹ ಸತ್ಯ ಅಷ್ಟು ಶಕ್ತಿಯುತವಾದದ್ದು. ಪ್ರಭು ಯೇಸುವಿಗೆ ತಾಯಿ ಆಗಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ತಂದೆ ದೇವರು ಈಕೆಯನ್ನು ಆರಿಸಿಕೊಂಡರು ಎಂಬುದಾದರೆ ಅಷ್ಟು ಸುಲಭ ಅಲ್ಲ. ಒಬ್ಬ ಮನುಷ್ಯ ತಿರಸ್ಕರಿಸಲು ಯೋಗ್ಯನೇ ತಾಯಿ ಮಾತೆ ಮರಿಯಳನ್ನ. ಪಾಪಿಯಾಗಿ, ಲೋಭಿಯಾಗಿ, ವ್ಯಭಿಚಾರಿಯಾಗಿ, ಮೋಹಿಯಾಗಿ, ಈ ಲೋಕದ ಆಸೆ ಆಕಾಂಕ್ಷೆಗಳಿಗೆ ಗುರಿಯಾಗಿ ಸ್ಥಾನಮಾನಗಳನ್ನು ಗಿಟ್ಟಿಸಿಕೊಡುತ್ತಾ, ಹಣವನ್ನು ಸಂಪಾದಿಸುತ್ತಾ, ತನ್ನ ಸ್ವಇಚ್ಛೆಗಾಗಿ ಜೀವಿಸುವಂತಹ ಒಂದು ವ್ಯಕ್ತಿ ತಾಯಿಯನ್ನ ತೀರ್ಪು ಕೊಡಲು ಒಂದು ಮನುಷ್ಯನು ಯೋಗ್ಯನೇ. ಈ ನನ್ನ ತಾಯಿಯನ್ನ ತಿರಸ್ಕರಿಸಲು ಒಬ್ಬ ಮನುಷ್ಯನು ಯೋಗ್ಯನೇ? ಯೋಗ್ಯನಲ್ಲ. ನನ್ನ ಪ್ರಭುವಿಗೆ ಜನ್ಮ ಕೊಟ್ಟಂತ ತಾಯಿಯ ಬಗ್ಗೆ ಮಾತಾಡುವ ನರ ಮನುಷ್ಯನಿಗೆ, ಒಂದು ನೀರಿನ ಮೇಲೆ ಗುಳ್ಳೆಗೆ, ಒಂದು ತರಗೆಲೆಗೆ, ಒಂದು ಧೂಳಿಗೆ ಸಮಾನಾದವನಿಗೆ, ಒಂದು ಉಪ್ಪಟ್ಟೆ ಕಣ್ಣಿಗೆ ಕಾಣದ ಉಪ್ಪಟ್ಟೆಯಾದವನಿಗೆ ಈ ನನ್ನ ತಾಯಿಯನ್ನು ಕುರಿತು ಮಾತನಾಡಲು ಯೋಗ್ಯತೆಯೇ? ಅರ್ಹನೇ? ಯಾರಿದ್ದಾರೆ ಅರ್ಹರು? ಈ ಸುಂದರವಾದಂತಹ, ಈ ಪರಿಶುದ್ಧವಾದಂತಹ, ಈ ತೇಜಸ್ವಿಯಾದಂತಹ, ಸ್ವರ್ಗಲೋಕದ ಕಿರೀಟಧಾರಣಿಯಾದಂತಹ, ತಂದೆ ದೇವರು ಆಯ್ಕೆ ಮಾಡಿದಂತಹ, ರಕ್ಷಕರಾದ ಪ್ರಭು ಯೇಸುವಿಗೆ ಮೆಸ್ಸಾಯನಿಗೆ ಜನ್ಮ ಕೊಟ್ಟಂತಹ, ಪವಿತ್ರಾತ್ಮರನ್ನೇ ಪತಿಯಾಗಿ ಆಕರ್ಷಿಸಿಕೊಂಡಂತಹ ಈ ಒಂದು ಪುನೀತೆಗೆ, ಈ ಪುನೀತಿಯನ್ನು ಕುರಿತು ಈ ಲೋಕದಲ್ಲಿ ಯಾವ ನರಮನುಷ್ಯನಿಗೆ ಮಾತಾಡಲು ಅರ್ಹತೆ ಇದೆ, ಯೋಗ್ಯತೆ ಇದೆ? ಇದೆಯಾ? ಈ ತಾಯಿಯನ್ನು ಕುರಿತು ಮಾತನಾಡುವ ಯೋಗ್ಯತೆ, ಅರ್ಹತೆ ಯಾರಿಗೂ ಇಲ್ಲ. ತಪ್ಪಾಗಿ ಹಾಗೆ ಒಂದು ವ್ಯಕ್ತಿಯಾದ, ಒಂದು ನರಮಾನವನಾದ, ನೀರಿನ ಮೇಲೆ ಗುಳ್ಳೆಯಾಗಿ, ಈ ತರಗೆಲೆಯಾಗಿ, ಧೂಳಾಗಿರುವವನು ಈ ತಾಯಿಯ ಬಗ್ಗೆ ಮಾತನಾಡುತ್ತಾರೆ ಎಂಬುದಾದರೆ ಅವನಿಗಿಂತ ಅವಿವೇಕಿ ಜ್ಞಾನದ ಕೊರತೆ ಇರುವವನು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅಗೋಚರವಾಗಿರುವಂತಹ ರಕ್ಷಕರಾದ ಪ್ರಭು ಯೇಸುವನ್ನ ಈ ಲೋಕಕ್ಕೆ ಗೋಚರವಾಗಿ ತೋರ್ಪಡಿಸಿದವಳು. ಪೂರ್ವ ಪ್ರವಾದಿಗಳಿಂದ ಹಿಡಿದು ಆ ಮೆಸ್ಸಾಯನನ್ನ ನೋಡಬೇಕು, ದೇವರನ್ನ ನೋಡಬೇಕು, ದೇವರನ್ನ ನೋಡುವವರೆಲ್ಲರೂ ಸತ್ತು ಹೋಗುತ್ತಾರೆ ಎಂದು ಹೇಳ್ತಿದ್ದಂತಹ ಪ್ರವಾದಿಗಳ ಕಣ್ಣುಗಳನ್ನ ತೆರೆಸಿದಂತಹ ಮಹಾಪುಣ್ಯವತಿ, ಅಗೋಚರವಾಗಿದ್ದಂತಹ ದೇವರನ್ನ ಗೋಚರವಾಗಿ ನಮ್ಮ ಮುಂದೆ ತಂದು ಇವರೇ ಮೆಸ್ಸಾಯ ಎಂದು ತೋರ್ಪಡಿಸಿದಂತ ಮಹಾರಾಣಿ. ಶಿ ಇಸ್ ಎ ಕ್ವೀನ್ ಆಫ್ ದಿ ಹೆವೆನ್. ಸ್ವರ್ಗದ ನಾಯಕಿ, ಸ್ವರ್ಗದ ರಾಣಿ. Ave Maria, say everybody, Ave Maria, Ave Maria, Ave Maria, Ave Maria. ಪ್ರಿಯರೇ, ಸಂತೋಷಿಸಬೇಕು. ನೋಡಿ ಎಂತ ಸುಂದರ, ಈ ಸುಂದರ ಪ್ರಕೃತಿಯಲ್ಲಿ, ಹೌದಲ್ಲ, ಈ ಸುಂದರ ಪ್ರಕೃತಿಯಲ್ಲಿ ಸೌಂದರ್ಯವತಿ, ಚಂದ್ರನಂತೆ ಸೌಂದರ್ಯವುಳ್ಳವಳಾಗಿ, ಸೂರ್ಯನಂತೆ ಪ್ರಕಾಶವುಳ್ಳವಳಾಗಿ, ಯುದ್ಧಕ್ಕೆ ಸಿದ್ಧವಿರುವ ಸೈನ್ಯದಂತೆ ಭಯಂಕರವಾಗಿ, ಉದಯ ಕಾಲದಂತೆ ಉದಯಿಸಿ ಬರುತ್ತಿರುವರು ಯಾರು? ಎಸ್, ಶಿ ಇಸ್ ಮೈ ಮದರ್.
ದುಃಖಗಳನ್ನೇ ಹೃದಯದಲ್ಲಿ ಲೇಪಿಸಿಕೊಳ್ಳುತ್ತಾ, ದುಃಖದಿಂದಲೇ ಜೀವಿಸುತ್ತಾ, ತನ್ನ ಪತಿಯನ್ನ ಚಿಕ್ಕ ಪ್ರಾಯದಲ್ಲಿಯೇ ಕಳೆದುಕೊಳ್ಳುತ್ತಾ, ವಿಧವೆಯಾಗಿ ತನ್ನ ಮಗನನ್ನ 33 ವರ್ಷಕ್ಕೆ ಕಳೆದುಕೊಳ್ಳುತ್ತಾ ತಬ್ಬಲಿಯಾಗಿ ನಿಂತ ಪರಿಶುದ್ಧ ತಾಯಿ ಯಾವ ತವರನ್ನು ಆರಿಸಿಕೊಂಡು ಹೋಗಲಿಲ್ಲ, ಯಾವ ತವರು ಮನೆಗೆ ಪ್ರವೇಶಿಸಲಿಲ್ಲ ಇರಬಹುದು. ಸಾಯುವ ಕೊನೆಯ ತನಕ ಪ್ರೇಷಿತರೊಡನೆ ಸೇರಿ ಪ್ರೇಷಿತರನ್ನ ಪ್ರತಿಬಿಂಬಿಸಿ ಪ್ರೇಷಿತಳಾಗಿಯೇ ಮಾಡಿದಂತ ಪುಣ್ಯವತಿ, ಸ್ವರ್ಗ ಸ್ವೀಕೃತರಾದವರು. ಪ್ರಿಸರು ಇಂತಹ ತಾಯಿಯನ್ನು ಮಾತನಾಡಲು ಯಾರಿಗಾದರೂ ಯೋಗ್ಯತೆ ಇದೆಯೇ? ಇಲ್ಲ. ತಾಯಿ ಆಶೀರ್ವಾದ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಸದಾ ಆಶೀರ್ವದಿಸಲಿ. ನಿಮ್ಮ ಮೇಲೆಯೂ ನಿಮ್ಮ ಕುಟುಂಬದ ಮೇಲೆಯೂ ಈ ತಾಯಿಯ ಪ್ರೀತಿ, ಈ ತಾಯಿಯ ಪ್ರಾರ್ಥನೆ ಸದಾ ನಿಮ್ಮಲ್ಲಿಯೂ ನಿಮ್ಮ ಕುಟುಂಬದಲ್ಲಿಯೂ ಸದಾ ನೆಲೆಸಲಿ ಎಂದು ಈ ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮಿನ ಮಧ್ಯಸ್ಥಿಕೆಯಲ್ಲಿ ನಾನು ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಮೇ ಗಾಡ್ ಬ್ಲೆಸ್ ಯು. ಒಂದು ಚುಂಬನವನ್ನು ಕೊಡಿ ಮಾತಿಗೆ, ಅಮ್ಮನಿಗೆ ಒಂದು ಕಿಸ್ ಕೊಡಿ. ಪ್ಲೀಸ್. ಆವೆ 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 ಮರಿಯಾ, ಆವೆ 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 ಮರಿಯಾ, ನಮನ್ 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 ಮೋರಿಯಾ, ನಮನ್ 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 ಮೋರಿಯಾ. வாழ்க 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 மரியே, வாழ்க 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 மரியே. நமோ 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 மரியா, நமோ நமோ நமೋ ಮರಿಯಾ. ತಾಯಿ ಮಾತೆ ಮೇಲಿರುವ ಪ್ರೀತಿ, ಆಶೀರ್ವಾದ, ಪ್ರಾರ್ಥನೆ ನಿಮ್ಮೆಲ್ಲರ ಕುಟುಂಬಗಳ ಮೇಲೆ ನೆಲೆಸಲಿ. ಪ್ರೀಸಲು ಪ್ರೀಸಲು. ಪ್ರೀಸಲು. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಸೊ ವೆಲ್ಕಮ್ ಟು ಯು ಆಲ್. ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ದಿನದ ಸ್ವರ್ಗೀಯ ಯಾತ್ರೆ ಧ್ಯಾನಕ್ಕೆ ಸ್ವಾಗತಿಸುತ್ತೇನೆ. ಸೊ ಮೇ ಗಾಡ್ ಬ್ಲೆಸ್ ಯು ಅಂಡ್ ಪೀಸ್ ವಿತ್ ಯು ಆಲ್, ಪೀಸ್ ವಿತ್ ಯರ್ ಫ್ಯಾಮಿಲಿ. ಚೆನ್ನಾಗಿದ್ದೀರಾ? ಊಟ ಆಯ್ತಾ? ಅಥವಾ ಕಾಫಿ ಆಯ್ತಾ? ಅಥವಾ ತಿಂಡಿ ಆಯ್ತಾ? ಯಾಕೆಂದ್ರೆ ಒಬ್ಬೊಬ್ಬರು ಒಂದೊಂದು ಮೂಲೆಯಲ್ಲಿ ಇದ್ದೀರಿ, ಒಂದೊಂದು ದೇಶದಲ್ಲಿ ಇದ್ದೀರಿ, ಅದರಿಂದ ಸರಿಯಾಗಿ ಗೊತ್ತಾಗೋದಿಲ್ಲ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯರೇ, ಗೊತ್ತಿಲ್ಲ, ಸಂತೋಷ ಆಗ್ತದೆ ನಿಮ್ಮನ್ನ ನೋಡುವಾಗ. ಅಮ್ಮನನ್ನ ಹಿಡಿಯಬೇಕಾದ್ರೆ, ಅಮ್ಮನನ್ನ ಅಪ್ಪಬೇಕಾದ್ರೆ ತುಂಬ ಸಂತೋಷ ಆಗ್ತದೆ. ಅದೇ ಹೃದಯದ ಸಂತೋಷ. ಏನ್ ಹೇಳೋದು ಗೊತ್ತಾಗ್ತಾ ಇಲ್ಲ. ಸೊ ಈ ದಿನದಲ್ಲಿ ನಾವು ಧ್ಯಾನಿಸಲಿಕ್ಕೆ ಹೋಗ್ತಾ ಇದ್ದೇವೆ. ಪವಿತ್ರಾತ್ಮರು ಇಂದು ನಮಗೆ ಮತ್ತೆ ತಾಯಿ ಮಾತೆಯವರ ಅತಿ
ಸಂಕಟಕ್ಕೊಳಗಾದಂತಹ, ಹೃದಯ ಸೀಳಿದಂತಹ ಘಟನೆಯನ್ನ ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಗೊತ್ತು, ಆದರೂ ಸಹ ಅದನ್ನ ಮೆಲುಕಾಕಿ ನಾವು ಅನುಭವಿಸ್ತಾ ಇದ್ದೇವೆ. ಇಷ್ಟು ಕಾಲ ನಾವು ಬರೀ ಒಂದು ಮಾತಿನಲ್ಲಿ, ಒಂದು ವಾಕ್ಯದಲ್ಲಿ, ಒಂದು ಪದದಲ್ಲಿ ನಾವು ಕೇಳಿದ್ದೆವು. ವಿಷಯಗಳು ಗೊತ್ತಿತ್ತು, ಆದರೆ ತಾಯಿಯ ಹೃದಯದ ವೇದನೆ ಏನೆಂಬುದು ನಮಗೆ ಗೊತ್ತಿರಲಿಲ್ಲ. ಯಾರು ಸಹ ಇದನ್ನ ನಾವು ಯೋಚನೆ ಮಾಡಿರಲಿಲ್ಲ. ನಾವು ನೋಡಿರ್ತೇವೆ ಒಂದು ಶಿಲುಬೆಯನ್ನ ಅಥವಾ ಒಂದು ಸಿನಿಮಾನ, ಪೇಷಂಟ್ ಒಂದು ಸಿ ಎಸ್ ಸ್ವಾಮಿಯ ಒಂದು ಛಾಯಾಗ್ರಾಹಕ ಒಂದು ನಿರ್ಮಿಸಿದಂತಹ ಒಂದು ಹೀರೋ ಮುಖಾಂತರವಾಗಿ ನಟಿಸಿದಂತಹ ಒಂದು ಚಿತ್ರವನ್ನು ನಾವು ನೋಡಿದ್ದೇವೆ. ಸೊ ನೋಡಿ, ಕೆಲವು ಸರಿ ಹತ್ತಿರಬಹುದು ಯೇಸುವಿನ ಪಾಡು ಮರಣದ ಆ ಒಂದು ಸಂಕೇತದ ನಿಮಿತ್ತವಾಗಿ. ಸೊ ಆದರೆ ಆ ನಿಜವಾದಂತ ಅನುಭವ ನಮ್ಮಲ್ಲಿ ಬರಬೇಕು. ಆ ನಿಜವಾದಂತ ಅನುಭವ ನಮ್ಮಲ್ಲಿ ಬರುವಾಗ ಅದು ನಮಗೆ ಆಶೀರ್ವಾದ. ಈ ದಿನ ನಾವು ಭಾಗ 4 ತಾಯಿ ಮಾತೆ ಮರಿಯಳ ಹೃದಯ ಸೀಳಿದಂತಹ ಘಟನೆಯ ಭಾಗ 4 ನಾವು ಧ್ಯಾನಿಸಲಿಕ್ಕೆ ಪವಿತ್ರಾತ್ಮ ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಸೊ ಪ್ರೀಸ್ ಲಾರ್ಡ್. ದಯವಿಟ್ಟು ನಿಮ್ಮ ಎಲ್ಲ ಫೇಸ್ಬುಕ್ ಗ್ರೂಪ್ಗಳಿಗೆ ದಯವಿಟ್ಟು ಶೇರ್ ಮಾಡಿ. ಪದೇ ಪದೇ ಕೇಳ್ತಾ ಇದ್ದೇನೆ. ಸೊ ಆಹ್ವಾನಿಸಿ, ಬನ್ನಿ ಅಂತ ಹೇಳಿ. ಒಬ್ಬರು ಫ್ರೆಂಡ್ ಇಲ್ವಾ ನಿಮಗೆ? ಹೋಗ್ಲಿ, ನಾನು ಹೇಳಿದೆ 10 ಜನ ಹೇಳಿದೆ, 7 ಜನ ಹೇಳಿದೆ, 5 ಜನ ಹೇಳಿದೆ. ಅಬ್ರಾಮ ಹೇಳ್ದಂಗೆ ಆಯ್ತು. ಈಗ ಅಬ್ರಾಮ ದೇವರ ಕೇಳಿ, ಸ್ವಾಮಿ 50 ಮಂದಿ ಇದ್ರೆ, 40 ಮಂದಿ ಇದ್ರೆ, 30 ಮಂದಿ ಇದ್ರೆ, 20 ಮಂದಿ ಇದ್ರೆ, ಕೊನೆಗೆ 5 ಮಂದಿಗೆ ಬಂದಾಗೆ 5 ಮಂದಿನೂ ಸಿಕ್ಲಿಲ್ಲ. ಸೊದೋಮ್ ಗೊಮೋರ ಪಟ್ಟಣ ನಾಶ ಆಗಿ ಹೋಯ್ತು. ಹಾಗೆ ನಿಮ್ಮ ಹತ್ರ 10 ಜನರಿಂದ ನಾನು ಈಗ 1 ಜನರಿಗೆ ಬಂದಿದ್ದೀನಿ. ಒಬ್ರಿಲ್ವಾ ನಿಮ್ಮ ಹತ್ರ? ನಿಮ್ಮ ಕೇರಫಲ್ಲಿ ಒಬ್ರಿಲ್ವಾ? ಪ್ರೀಸ್ ಲಾರ್ಡ್. ಶಿಲುಬೆ ನಿನ್ನ ಮಾರ್ಗ, ಮುಂದೆ ನಡೆಯುವಾಗ ಹಿಂದೆ ನೋಡದಿರು. ಯೇಸುವೆ ಜೀವದಾತ. ಶಿಲುಬೆಯೇ ನಮ್ಮ ಮಾರ್ಗ. ಶಿಲುಬೆಯನ್ನ ಹೊತ್ತು ನಡೆದಂತಹ ಪ್ರಭು ಯೇಸು, ಭಾರವಾದ ಶಿಲುಬೆಯನ್ನು ಹೊತ್ತು ನಡೆದಂತಹ ಪ್ರಭು ಯೇಸು. ಕೆಲವರು ಹೇಳ್ತಾರೆ, ಯೇಸು ಸ್ವಾಮಿಯ ಶಿಲುಬೆ ಇಷ್ಟು ಭಾರವಾಗಿತ್ತು, ಯಾರು ತೂಕ ಹಾಕ್ಲಿಲ್ಲ. ಇಷ್ಟು ಉದ್ದ ಇತ್ತು, ಯಾರು ಅಳತೆ ಹಾಕ್ಲಿಲ್ಲ. ಇಷ್ಟು ಅಗಲ ಇತ್ತು, ಯಾರು ಅಳತೆ ಹಾಕ್ಲಿಲ್ಲ. ಇಮ್ಯಾಜಿನೇಷನ್ ಅಷ್ಟೇ. ಇಷ್ಟು ಗಾಯವಿತ್ತು, ಯಾರು ಅಳತೆ ಹಾಕ್ಲಿಲ್ಲ. ಆದರೆ ಯೇಸು ಸತ್ರು ನನಗಾಗಿ. ಇದು ಮಾತ್ರ ಲೋಕವೇ ಕಂಡಿತು. ಯೇಸು ನನಗಾಗಿ ರಕ್ತಧಾರೆ ಆದರು, ಇದು ಸತ್ಯ. ಯೇಸು ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದರು, ಇದು ಸತ್ಯ. ಇದು ಸತ್ಯ. ಯೇಸು ಹೀಗೆಯೇ ಶಿಲುಬೆಯಲ್ಲಿ ಮಾಡಿದರು, ಸತ್ಯ. ಇದೇ ಶಿಲುಬೆಯಲ್ಲಿ ಮಾಡಿದರು, ಅದು ಗೊತ್ತಿಲ್ಲ. ಇದೇ ಶಿಲುಬೆಯಲ್ಲಿ ಮಾಡಿದರು, ಇದೇ ಡಿಸೈನ್ ಶಿಲುಬೆಯಲ್ಲಿ ಮಾಡಿದರು, ಅದು ನನಗೆ ಗೊತ್ತಿಲ್ಲ. ಶಿಲುಬೆಯಲ್ಲಿ ಹಲವಾರು ವಿಧಗಳಿದೆ. ಶಿಲುಬೆ ಹಲವಾರು ರೂಪದಲ್ಲಿದೆ, ಹಲವಾರು ಡಿಸೈನ್ ಅಲ್ಲಿ ಇದೆ ಶಿಲುಬೆಗಳು. ಅದನ್ನ ನಾನು ತೆಗಿಬೇಕಾಗಿತ್ತು. ಸೊ ನನಗೆ ತೆಗಿಲಿಕ್ಕೆ ಮರ್ತು ಬಿಟ್ಟು ಈಗ ಹೇಳುವಾಗ ನನಗೆ ನೆನಪು ಬರ್ತಾ ಇದೆ. ಯೇಸು ಒಂದು ಮರದ ತೊಲೆಯ ಮೇಲೆ ಪ್ರಾಣತ್ಯಾಗ ಮಾಡಿದರು ಎಂಬುದಾಗಿ ವೇದಗಳು ಹೇಳ್ತದೆ. ಓಂ ಅದೇ ಓಂ ವೃಕ್ಷಶೂಲಾಯ ನಮಃ, ಇಷ್ಟೇ. ಯೇಸು ಒಂದು ಮರದ ತೊಲೆಯ ಮೇಲೆ ಮರಣ ಹೊಂದಿದರು. ಓಂ ವೃಕ್ಷಶೂಲಾಯ ನಮಃ, ಓಂ ಪಂಚಗಾಯಾಯ ನಮಃ. ಇದು ಗೊತ್ತು ನಮಗೆ ಅಷ್ಟೇ.
ಯಾವ ಶಿಲುಬೆ ಏನು ನಮಗೆ ಅದು ಬೇಡ. ನಮಗೆ ಬೇಕಾಗಿರೋದು ಯೇಸು ನನಗಾಗಿ ಜೀವಿಸಿದ್ರು, ನನಗಾಗಿ ಜೀವಿಸಿದ್ರು, ನನಗಾಗಿ ಒಂದು ಮರದ ಮೇಲೆ ಪ್ರಾಣತ್ಯಾಗ ಮಾಡಿದರು, ರಕ್ತಧಾರಿಯಾಗಿ ನನ್ನ ಪಾಪ ವಿಮೋಚನೆಯನ್ನ ಮಾಡಿದರು, ನನ್ನ ಪಾಪಗಳನ್ನು ಕ್ಷಮಿಸಿದರು. ಇದನ್ನು ನಾನು ವಿಶ್ವಾಸಿಸುತ್ತೇನೆ. ಇದೇ ವಿಶ್ವಾಸ, ಇದೇ ಧರ್ಮಸಭೆಯ ವಿಶ್ವಾಸ, ಇದೇ ಪ್ರತಿಯೊಬ್ಬ ಯೇಸುವನ್ನು ವಿಶ್ವಾಸಿಸುವಂತಹ ಪ್ರತಿಯೊಬ್ಬರ ವಿಶ್ವಾಸ. ಪ್ರಿಯರೇ, ಈ ದಿನದಲ್ಲಿ ನಾವು ಧ್ಯಾನಿಸಿ ಬರ್ತಾ ಇದ್ದೇವೆ. ನಾನು ತಾಯಿ ಮಾತೆ ಬೇರೆಯವರನ್ನ ಈ ಸಂಕಟಕ್ಕೆ ಒಳಗಾದಂತಹ ಈ ಸಂದೇಶವನ್ನು ಧ್ಯಾನಿಸಿ ಬರಬೇಕಾದ್ರೆ ಒಂದನ್ನ ನಾನು ಬಿಟ್ಟುಬಿಟ್ಟೆ, ಒಂದು ವಿಷಯ ನಾನು ಬಿಟ್ಟು ಮುಂದೆ ಬಂದ್ಬಿಟ್ಟೆ. ಸೊ ಆ ಒಂದು ವಿಷಯವನ್ನ ನಿಮ್ಮ ಮುಂದೆ ಇವತ್ತು ನಾನು ಪ್ರಕಟಿಸ್ತೇನೆ. ಇದು ಐ ಥಿಂಕ್ 8ನೇ ಕಾರ್ಯ ಇರ್ಬೋದು, 7ನೇ ಕಾರ್ಯ ಇರ್ಬೋದು, ಇಲ್ಲಿ 8ನೇ ಕಾರ್ಯ. ಸೊ ಓಕೆ, ಇರ್ಲಿ, ಯಾವುದೋ ಇರ್ಲಿ. ಸೊ ಈ ಒಂದು ಕಾರ್ಯ ನಾವು ಧ್ಯಾನಿಸಬೇಕು. ಶಿಲುಬೆ ಮರ, ಹೌದಲ್ಲ? ಶಿಲುಬೆ ಮರ. ಯೇಸುಸ್ವಾಮಿ, ಇದು ಯೇಸುಸ್ವಾಮಿ ಅಲ್ಲ, ಇದು ಯೇಸುಸ್ವಾಮಿ ಅಲ್ಲ. ಆದರೆ ಇದನ್ನು ನೋಡುವಾಗ ನಾವು ಯೇಸುಸ್ವಾಮಿಯನ್ನು ಸ್ಮರಿಸ್ತೇವೆ. ವಿ ಆರ್ ರಿಮೆಂಬರಿಂಗ್ ಇನ್ ಜೀಸಸ್. ಅವರ ಕೈಗಳನ್ನು ನಾವು ನೋಡಿ, ಅವರ ಕೈಗಳನ್ನು ನಾವು ಸ್ಮರಿಸ್ತೇವೆ. ಓಕೆ, ಅವರ ಶಿರಸ್ಸನ್ನು ನಾವು ಸ್ಮರಿಸ್ತೇವೆ, ಅವರ ಪಾರ್ಶ್ವವನ್ನು ಸ್ಮರಿಸ್ತೇವೆ, ಅವರ ವಸ್ತ್ರವನ್ನು ಸ್ಮರಿಸ್ತೇವೆ, ಅವರ ಪಾದಗಳನ್ನು ನಾವು ಸ್ಮರಿಸ್ತೇವೆ. ಇದು ಶಿಲುಬೆಯ ಮರ. ಯೇಸುಸ್ವಾಮಿ ಈಗ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದರು. ಇದು ಸತ್ಯ. ಪ್ರಭು ಯೇಸು ಕಲ್ವಾರಿಯೆಡೆಗೆ ಶಿಲುಬೆಯನ್ನು ಹೊತ್ತುಕೊಂಡು ಹೋಗ್ತಾರೆ. 14 ಸ್ಥಳಗಳು. ಈ 14 ಸ್ಥಳಗಳನ್ನು ನಾನು ಬೇರೆ 2ನೇ ಭಾಗವಾಗಿ ನಾನು ನಿಮಗೆ ಕೊಡ್ತೇನೆ. ಇದೆಲ್ಲ ನಾವು ಕಂಡು ಅನುಭವಿಸಬೇಕು. ಇವುಗಳೆಲ್ಲ ಇಲ್ಲದೆ ಬರೀ ನಾನು ಸೌಖ್ಯ ಹೊಂದುವುದು, ಗುಣ ಹೊಂದುವುದಕ್ಕಾಗಿ ಮಾತ್ರ ನನ್ನ ಆರಾಧನೆಯನ್ನು ಸಲ್ಲಿಸ್ತಾ ಧ್ಯಾನಕ್ಕೆ ಹೋಗ್ತಾ ಕೂತ್ಕೊಂಡು ಏನು ಪ್ರಯೋಜನ ಇಲ್ಲ ಪ್ರಿಯರೇ. ಯೇಸುವನ್ನು ನಾನು ತಿಳ್ಕೊಳ್ಬೇಕು ಸಂಪೂರ್ಣವಾಗಿ. ಯೇಸುವಿನ ಎಲ್ಲವನ್ನ ತಿಳ್ಕೊಳ್ಬೇಕು. ಯೇಸುವಿನ ಕುರಿತು ನಾವು, ಯೇಸುಸ್ವಾಮಿನ ಕುರಿತು ಅವರ ನಿಜವಾಗಿ ಅವರ ಸತ್ಯತೆ ನಮಗೋಸ್ಕರ. ಅದರಿಂದ ನಾವು ಈ ಪಾಡು ಮರಣಗಳನ್ನೇ ಹೆಚ್ಚಾಗಿ ನಾವು ಸ್ಮರಿಸಬೇಕು. ಅದ್ಭುತಗಳನ್ನಲ್ಲ, ಯೇಸುಸ್ವಾಮಿ ಮಾಡಿದ ಅದ್ಭುತಗಳನ್ನೆಲ್ಲ ನಾವು ಸ್ಮರಿಸಬೇಕಾಗಿರೋದು ಪ್ರಭು ಯೇಸುವಿನ ಪಾಡುಗಳನ್ನೇ. ಯಾಕೆಂದರೆ ಈ ಪ್ರಭು ಯೇಸುವಿನ ಪಾಡುಗಳೇ ನಮಗೆ ರಕ್ಷಣೆಯನ್ನು ಕೊಟ್ಟದ್ದು, ಅದ್ಭುತಗಳಲ್ಲ. ಅದ್ಭುತಗಳು, ಸೂಚಕ ಕಾರ್ಯಗಳೆಲ್ಲ ನಮಗೆ ರಕ್ಷಣೆಯನ್ನು ಕೊಟ್ಟದ್ದು ಯೇಸುಸ್ವಾಮಿಯ ಪಾಡು ಮರಣಗಳು. 33 ವರ್ಷ ಪ್ರಾಯ ಜೀವಿಸಿದರು, 3 ವರ್ಷ ಅವರು ಬಹಿರಂಗ ಜೀವನವನ್ನು ಮಾಡಿದರು. ಆದರೆ 24 ಗಂಟೆಗಳಲ್ಲಿ ಅವರು ಅನುಭವಿಸಿದಂತಹ ಕೇವಲ ಒಂದು ದಿನ 24ಗಳ ಸ್ಮರಣೆಯೇ ಶ್ರೇಷ್ಠವಾದ ಸ್ಮರಣೆ. ಲಾಸ್ಟ್ ಡೇ, ದ ಲಾಸ್ಟ್ ವಾರ್ ಆಫ್ ಪ್ಯಾಷನ್. ಯೇಸುಸ್ವಾಮಿ 33 ವರ್ಷದಲ್ಲಿ ನಾವು ಧ್ಯಾನಿಸಬೇಕಾಗಿರೋದು ಒಂದೇ ಒಂದು ದಿನ, 24 hours. ದಟ್ಸ್ ಆಲ್. ಇದೇ ನಮಗೆ ರಕ್ಷಣೆ, ಬೇರೆ ಯಾವುದೂ ಇಲ್ಲ. ಈ ಸತ್ಯ ಸಂಗತಿ ಎಷ್ಟು ಜನರಿಗೆ ಅರ್ಥ ಇದ್ದಾರೆ ನನಗೆ ಗೊತ್ತಿಲ್ಲ. ಯಾರು ಹೇಳಿರ್ಲಿಕ್ಕಿಲ್ಲ ಇದನ್ನ, ಯಾರು ಇದನ್ನ ಹೇಳಿರ್ಲಿಕ್ಕಿಲ್ಲ. ಪವಿತ್ರಾತ್ಮ ಹೇಳ್ತಾ ಇದ್ದಾರೆ, ಈ ಒಂದು ದಿನವೇ ನಮಗೆ ರಕ್ಷಣೆಯ ದಿನ, ಈ ಒಂದು ದಿನವೇ ನಮಗೆ ಬಿಡುಗಡೆಯ ದಿನ, ಈ ಒಂದು ದಿನವೇ ನಮ್ಮ ಪಾಪ ಪರಿಹಾರದ ದಿನ, ಈ ಒಂದು ದಿನವೇ ನಮ್ಮ ಉದ್ಧಾರದ ದಿನ, ಈ ಒಂದು ದಿನವೇ ನಮ್ಮ ಶಾಪ ವಿಮೋಚನೆಯ ದಿನ. ಇದಕ್ಕಾಗಿಯೇ ಪ್ರಭು ಯೇಸು 33 ವರ್ಷ ಜೀವಿಸಿದರು. 3 ಗಂಟೆ ಸಮಯದಲ್ಲಿ ಮರಣವನ್ನು ಬಿಡ್ಲಿಕ್ಕಾಗಿ. ಅದರಿಂದ ಈ ಒಂದು ಕಾರ್ಯ, ಈ ಒಂದು ಸತ್ಯ ನಾವು ಅರಿಯಬೇಕು. ಈ ಒಂದನ್ನ ಮಾತ್ರ ನಾವು ಧ್ಯಾನಿಸಬೇಕಾಗಿರೋದು, ಬೇರೆ ಯಾವುದನ್ನೂ ಅಲ್ಲ. ಅವರು ನುಡಿದಂತಹ ನುಡಿಗಳು, ಯೇಸುಸ್ವಾಮಿ 33 ವರ್ಷ ಬದುಕಿ, 3 ವರ್ಷ ಬಹಿರಂಗ ಜೀವನ ಮಾಡಿ ಶುಭ ಸಂದೇಶ ಸಾರಿ, ಈ 24 ಗಂಟೆಯ ಕೊನೆಯ 2 ಗಂಟೆಗಳಲ್ಲೆಲ್ಲ ಕೊನೆಯ ಕ್ಷಣದಲ್ಲಿ, ಸೊ ವಿತಿನ್
ಹಾಫ್ ಅನ್ ಅವರ್ 15 ಮಿನಿಟ್ಸ್ ಅಲ್ಲಿ ಸಂಪೂರ್ಣ ಬೈಬಲ್ನ ಹೇಳಿಬಿಟ್ರು. ಸಂಪೂರ್ಣ ಬೈಬಲ್ನ ಹೇಳಿಬಿಟ್ರು. ಸಾಯುವುದಕ್ಕೆ 3 ನಿಮಿಷ ಮುಂಚಿತವಾಗಿ ಈ ಸ್ಟೆಲ್ಲಿಂಗ್ ಇವರು ಯೇಸು ಸ್ವಾಮಿ ಎಲ್ಲವನ್ನ ಹೇಳಿಬಿಟ್ರು. ಬೈಬಲೇ ಹೇಳಿಬಿಟ್ರು. ಎಷ್ಟು ಜನರಿಗೆ ಗೊತ್ತು ಇದು? 3 ನಿಮಿಷದಲ್ಲಿ ಯೇಸು ಸ್ವಾಮಿ ಎಲ್ಲವನ್ನ ಬಹಿರಂಗಪಡಿಸಿಬಿಟ್ರು. 33 ವರ್ಷದ ಕಾರ್ಯವನ್ನ 3 ನಿಮಿಷದಲ್ಲಿ. ಆ 3 ನಿಮಿಷದ ಗಳಿಗೆಯನ್ನೇ ನಾವು ಅನುಭವಿಸ್ತಾ ಇದ್ದೇವೆ. ಮೂರು ನಿಮಿಷದಲ್ಲಿ ನಡೆದು ಹೋದ ಘಟನೆಯನ್ನು ಕುರಿತೇ ನಾವು ಧ್ಯಾನಿಸ್ತಾ ಇದ್ದೀವಿ ಈ ಕೊನೆಯ ಸಮಯದಲ್ಲಿ. ಮೂವತ್ತು ನಿಮಿಷದ ಒಂದು ಎಪಿಸೋಡ್ ಅನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ದ ಲಾಸ್ಟ್ 30 minutes ಎಪಿಸೋಡ್ ಇನ್ ಪ್ಯಾಷನ್ ಆಫ್ ಕ್ರೈಸ್ಟ್. ಯಾರಿಗೆ ಇದನ್ನು ನೋಡ್ಲಿಕ್ಕೆ ಇಷ್ಟ? ಈ 30 ನಿಮಿಷ ಸಿನಿಮಾ. ಆದರೆ ಇದೇ 30 ನಿಮಿಷ ಸಿನಿಮಾನ ನಾವು ಧ್ಯಾನಿಸ್ತಾ ಇದ್ದೇವೆ. ಅದರ ಸಮಯ ಇಲ್ಲ, ಅದನ್ನು ಚುಟುಕು ಚುಟುಕುಗೊಳಿಸಿ ನಾವು ಸ್ಮರಿಸ್ತಾ ಇದ್ದೇವೆ. ಪ್ರಭು ಯೇಸುವಿನ ಈ ಯಾತನೆಯ ಈ ಸಮಯವನ್ನ ಒಂದೊಂದೇ ಕ್ಷಣವನ್ನ ನಾವು 1 ಗಂಟೆ ನಾವು ಧ್ಯಾನಿಸ್ತಾ ಇದ್ದೇವೆ. ಪ್ರಿಯರಿದು ನಮ್ಮ ಅನುಭವಕ್ಕೆ ತಂದುಕೊಳ್ಳಬೇಕು. ಅದರಲ್ಲಿ ನಾವು ನಿನ್ನೆಯ ತನಕ ಧ್ಯಾನಿಸಿದಂತಹ ಧ್ಯಾನಗಳು ಬೇರೆ, ಇವತ್ತಿನಿಂದ ನಾವು ಧ್ಯಾನಿಸುವಂಥದ್ದು ಬೇರೆ. ನಮ್ಮೆಲ್ಲರಿಗೂ ಜಯಧ್ವಜ ಶಿಲುಬೆ. ನಾನು ಹೇಳ್ತಕ್ಕಂತಹ ಈ ವಿಷಯ ಅಂದ್ರೆ ನಾನು 2 ಹೆಜ್ಜೆ ಮುಂದೆ ಬಂದ್ಬಿಟ್ಟೆ, ಹಿಂದೆ ಇರಬೇಕಾಗಿದೆ, ಅದನ್ನ ಮರೆತು ನಾನು ಬಂದೆ. ಅದರಿಂದ ನಾನು ಇದನ್ನು ನಿಮಗೆ ಮತ್ತೆ ವಿವರಣೆ ನಾನು ಕೊಡ್ತಾ ಇದ್ದೇನೆ. ಯಾವ ವಿಷಯವನ್ನು ನಾನು ಕೊಡ್ಲಿಕ್ಕೆ ನಾನು ಮರೆತು ಬಿಟ್ಟೆ ಅಂತ ಯಾರಾದ್ರೂ ಹೇಳಲಿಕ್ಕೆ ಸಾಧ್ಯನಾ? ಸೊ ಎನಿಬಡಿ ರೆಡಿ ಟು ಆನ್ಸರ್? ಯಾರಾದರೂ ಉತ್ತರ ಕೊಡ್ಲಿಕ್ಕೆ ಇದ್ದೀರಾ? ಯಾವುದನ್ನ ಕುರಿತು ನಾನು ಮರೆತು ಹೋದೆ? ಸೊ ವೆರಿ ಇಂಪಾರ್ಟೆಂಟ್ ಮ್ಯಾಟರ್. ಯಾರು ಹೇಳ್ತೀರಿ? ಯಾರ್ಯಾರು ಇದ್ರಿ ಅಂತ ನಾನು ನೋಡ್ಲಿಲ್ಲ ಇವತ್ತು. ಆದ್ರೂ ಬಂದವರೆಲ್ಲ ಹೋಗ್ಬಿಟ್ರು. ಎಷ್ಟು ಜನ ಬಂದವರು ಅದ್ರ ಕೆಲಸ ಇದೆಯೋ ಅನ್ನೋದು ಗೊತ್ತಿಲ್ಲ. ಆದ್ರೂ ನಾನು ಹೇಳಿಸೋದ್ರ ಕೆಲಸ ಇದ್ರೂ ಮೊಬೈಲ್ನ ಪಾಕೆಟ್ ಅಲ್ಲಿ ಹಾಕಿ ಇಯರ್ಫೋನ್ ಹಾಕಿದ್ರೆ ಖಂಡಿತವಾಗಿ ಕೇಳ್ತದೆ. ಅಲ್ಲಂದ್ರೆ ಹಾಗೆ ಪಾಕೆಟ್ ಇಟ್ಟರು ಸಹ ಕೇಳಬಹುದು. ಲೀನಾ ಮಸ್ಕರೆಟ್ ಏನಂತ ಹೇಳಲಿಕ್ಕೆ ಸಾಧ್ಯನಾ? ಅಡಾಲ್ಫ್ ರೋಡ್ರಿಗೋಸ್ ನಿಮಗೇನಾದ್ರೂ ನೆನಪಿದೆಯಾ? ನೋವೋಜೋವಾ, ಸುನಿ ಡಿಸಿಲ್ವಾ, ಬ್ರದರ್ ರೈಮಂಡ್, ಮೌಲಿ ನೆನಪುಂಟಾ? ಜೈವಿನ ನೆನಪುಂಟಾ? ಸುನಿ ಕುಟೀನೋ, ಗ್ರೆಟಾ ಮ್ಯಾಥ್ಯೂಸ್ ನೆನಪುಂಟಾ? ಯಾರು ಇಲ್ಲ, ಎಲ್ಲ ಮೌನವಾಗಿದ್ದಾರೆ. ಬ್ರದರ್ ನೀವು ಹೇಳ್ತಾ ಇದ್ರಿ, ಹೇಳಿ ಬ್ರದರ್, ನಾವು ಕೇಳ್ತಾ ಕೂತ್ಕೊಂಡಿದ್ದೀವಿ. ಯಾಕೆ ಸುಮ್ಮನೆ ನಮ್ಮ ಹೆಸರನ್ನೆಲ್ಲ ಕರಿತೀರಿ ನೀವು? ಅಲ್ಲ. Praise the Lord. Hallelujah. Hallelujah. ವಾಟರ್ ಇನ್ ಬ್ಲಡ್ ಎಲ್ಲ ನೆರವೇರಿತು. ಆಮೇಲೆ ಹೇಳಿ 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 ಕೈ ಕಾಲುಗಳಿಗೆ ಮೊಳೆಗಳನ್ನು ಹೊಡೆಯುವುದನ್ನು. ಆಮೇಲೆ
ಅಷ್ಟೇ, 3 ಜನಕ್ಕೆ ಇರೋದು, ಬೇರೆ ಯಾರಿಗೂ ಇಲ್ಲ ಅಂತ ಕಾಣ್ತದಲ್ಲ. 4 ಜನರಿಗೆ ಉತ್ತರ ಬರೋದು. ಇಲ್ಲ ಬರೀಲಿಕ್ಕೆ ಬರೋದಿಲ್ವಾ? ಎಲ್ಲ ಬರ್ತದೆ. ಎಲ್ಲ ಪರದೇಶದಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ರಿ, ಬರೀಲಿಕ್ಕೆ ಬರೋದಿಲ್ಲ ಅಂದ್ರೆ ನಾನು ನಂಬುದಿಲ್ಲ. ಕನ್ನಡ ಬರೀಲಿಕ್ಕೆ ಬರೋದಿಲ್ಲ ಅಂದ್ರೆ ಇಂಗ್ಲಿಷಲ್ಲಿ ಟೈಪ್ ಮಾಡ್ಬೋದಲ್ಲ. ಯಾಕಂದ್ರೆ ನೀವೊಂದು ಉತ್ತರ ಕೊಡುವಾಗ ನನಗೊಂದು ಸಂತೋಷ. ಓ ಕೇಳ್ತಾ ಇದ್ದಾರೆ, ಓ ವಾಕ್ಯ ಇವರ ಕಿವಿಗೆ ಹೋಗ್ತಾ ಇದೆ ಎಂಬುದು. Praise the Lord. Praise the Lord. ನೀವು ಹೇಳಿದ್ರೆ ನಾನು ಸೆಷನ್ ಇದೆ, ಇನ್ನು ಬಂದಿಲ್ಲ, ಇನ್ನು ಮುಗಿಸಿಲ್ಲ. ನಾನು ಹೇಳಿರೋದು ಈಗ ಬರೀ 13 ಮಾತ್ರ ಆಗಿದೆ ಅಷ್ಟೇನೆ. 24ರಲ್ಲಿ 13 ಆಗಿದೆ ಅಷ್ಟೇ, 12-13 ಆಗಿದೆ ಅಷ್ಟೇನೆ, ಇನ್ನೂ ಇದೆ. ಆದ್ರೆ ಇದಕ್ಕೆ ಮುಂಚಿತವಾಗಿ ಹೇಳಬೇಕಾಗಿದ್ದಿತ್ತು, ಹೇಳಲಿಲ್ಲ. ಸೊ ಗ್ರೆಟ್ಟ ಮತ್ಯಾಸ್ ಹೇಳ್ತಾ ಕೈ ಕಾಲುಗಳಿಗೆ ಬಳಗಳನ್ನ ಜಡದದ್ದು ಎಂಬುದಾಗಿ. ಅದು ಸನ್ನಿವೇಶ ಇದೆ, ಅದನ್ನ ನಾನು ಹೇಳಬೇಕು ಹೇಳಬಾರದು ಅಂತೇಳಿ ನಾನು ಯೋಚನೆ ಮಾಡ್ತಾ ಇದ್ದೇನೆ. ತಮ್ಮ ಆತ್ಮನ ಒಪ್ಪಿಸಿಕೊಟ್ಟರು. ಫಾದರ್ ಫಾರ್ಗಿವ್ ದೆಮ್. ಇದೆಲ್ಲ ಇದೆ, ಇದೆಲ್ಲ ಹಿಂದೆ ಇರೋದು, ನಾನು ಹೇಳಿದ್ರೆ ಮುಂದೆ ಇರೋದು. ಪ್ರಿಯರೇ, ನಾವು ಧ್ಯಾನಿಸ್ತೇವೆ ಇವತ್ತು. ಯೇಸು ಸ್ವಾಮಿ ನಮಗೋಸ್ಕರ ಶಿಲುಬೆ ಮರವನ್ನ ಏರಿದರು. ಯೇಸು ಅಲ್ಲಿಂದ ಒತ್ತು ತಂದರು. ಆ ಅರಮನೆಯಿಂದ, ಪೊಂತಿಯಸ್ ಪಿಲಾತನ ಅರಮನೆಯಿಂದ ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತುಕೊಂಡು ಕಲ್ವಾರಿಯಡೆಗೆ ನಡೆದು ಬಂದರು. ಆ ಕಲ್ವಾರಿಯಡೆಗೆ ನಡೆದು ಬರುವಾಗ ಆ ಪ್ರಭುವಿನ ಯೇಸು ನೋಡ್ತೀವಿ, ಅದು ಹಾದಿಯಲ್ಲಿ ನಡೆದು ಬಂದಂತ ಸಮಯದಲ್ಲಿ ನಾವು ಶಿಲುಬೆ ಹಾದಿಯಲ್ಲಿ 14 ಸ್ಥಳಗಳನ್ನ ನಾವು ಧ್ಯಾನಿಸ್ತೇವೆ. ಅವರ ವೇದನೆಗಳು, ಅವರ ಅವಮಾನಗಳು, ಅವರ ನೋವುಗಳು, ಅವರ ತಲೆಸತ್ತು ಬಿಂದು ಬೀಳುವುದು, ಸಿಮೆಯನ ಅವನಿಗೆ ಸಹಾಯ ಮಾಡುವುದು, ವೆರೋನಿಕಮ್ಮ ಪೂಜ್ಯ ವಸ್ತ್ರವನ್ನು ಓಡಿಸುವುದು, ಹೀಗೆ ಎಲ್ಲ ಪಯಣವನ್ನ ಯೇಸು ಸ್ವಾಮಿ ಅನುಭವಿಸಿ ಬರ್ತಾರೆ. ಈ ರಾತ್ರಿ ಎಲ್ಲ ಅನುಭವಿಸಿದ ಯಾತನೆ, ಈ ವೇದನೆ, ನಾವು ನೆನ್ನೆ ಮೊನ್ನೆ ಧ್ಯಾನಿಸಿದಂತಹ ಎಲ್ಲ ವೇದನೆ, ಕಠೋರವಾದಂತಹ ವೇದನೆ, ರಕ್ತಧಾರಿಯಾಗಿ ರಕ್ತವು ಎಪ್ಪುಗಟ್ಟುತ್ತಾ ಕಣ್ಣುಗಳಲ್ಲಿ ಶಿಲ್ಬಿಯನ್ನು ಹೊರಲಾರದೆ ಭುಜಗಳೆಲ್ಲವೂ ರಕ್ತಗಟ್ಟಿ ಹೋಗಿತ್ತು. ಪ್ರಿಯರೇ, ಭುಜಗಳೆಲ್ಲವೂ ರಕ್ತಗಟ್ಟಿ ಹೋಗಿತ್ತು. ಆ ಭಾರವಾದ ಶಿಲುಬೆಯನ್ನ ಒತ್ತು ಎಳೆದು ಬರುವಾಗ ನಾವು 2 ವಿಧದಲ್ಲಿ ನಾವು ಶಿಲುಬೆಯನ್ನ ನಾವು ನೋಡ್ತೇವೆ. ಒಂದು ಮರದ ತುಂಡನ್ನ, ದಪ್ಪದಾದ ಮರದ ತುಂಡನ್ನ ಹೆಗಲ ಮೇಲೆ ಇಟ್ಟು ಕೈಗಳಿಗೆ, ಆ ಒಂದು ಹಗ್ಗದಿಂದ ಕೈಗಳಿಗೆ ಆ ದಪ್ಪದವಾದಂತಹ ತೊಲೆಗೆ ಕಟ್ಟಿ ಎಳೆದುಕೊಂಡು ಬಂದಂತಹ ದೃಶ್ಯ ಒಂದು. ಆದ್ರೆ ನಾವು ಧ್ಯಾನಿಸುವಂತದ್ದು ಸಂಪೂರ್ಣವಾಗಿ ಶಿಲುಬೆಯ ಲಾಂಛನದಲ್ಲಿ, ಪ್ಲಸ್ ಶಿಲುಬೆಯ ಲಾಂಛನದಲ್ಲಿ ಇರುವುದನ್ನು ನಾವು ಹೊತ್ತುಕೊಂಡು ಹೋಗ್ತೇವೆ ಎಂಬುವಂತ ಒಂದು ಚಿಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಹೊತ್ತುಕೊಂಡು ಹೋದದ್ದು ಒಂದು ತೊಲೆಯನ್ನ, ತೋಳಿನ ಮೇಲೆ ಒಂದು ತೊಲೆಯನ್ನ, ಭಾರವಾದ ದಪ್ಪದಾದಂತಹ ತೊಲೆಯನ್ನ ಯೇಸು ಸ್ವಾಮಿಯ ಭುಜದ ಮೇಲೆ ಕಟ್ಟಿದ್ರು, ಉದ್ದುದ್ದಕ್ಕೆ ಕಟ್ಟಿದ್ರು. ಕಟ್ಟಿ ಕೈಗಳಲ್ಲಿ ಹಗ್ಗವನ್ನ ಬಿಗಿದ್ರು, ಕೈಗಳಿಗೆ ಹಗ್ಗವನ್ನ ಬಿಗಿದಿದ್ರು. ಕೈ ಮಡಚಲಿಕ್ಕೆ ಆಗುವಾಗಿಲ್ಲ, ಕೈ ಮಡಚುವಾಗೆ ಇಲ್ಲ. ಹಾಗೆ ಹಿಡಿಯಲ್ಪಟ್ಟಿತ್ತು 2 ತೋಳುಗಳಲ್ಲಿ, 2 ಕೈಗಳಲ್ಲಿ ಯೇಸು ಸ್ವಾಮಿಯ ಮೇಲೆ ಭುಜದ ಮೇಲಿಟ್ಟಂತಹ ತೊಲೆ, ಭಾರವಾದ ತೊಲೆ, ಭಾರವಾದಂತಹ ತೊಲೆ. ಕೈ ಒಂದು ಚೂರು ಮಡಚುವಾಗೆ ಇಲ್ಲ. ಒಂದು 5 ನಿಮಿಷ ಈಗ ಇಟ್ಕೊಳ್ಳಿ, ನೋಡ್ತೇನೆ. ಓನ್ಲಿ 5 ಮಿನಿಟ್ಸ್. ಹೀಗೆ ಅಲ್ಲ, ಇದು ಈಸಿ ಸ್ವಲ್ಪ. ಯೇಸು ಸ್ವಾಮಿ ಶಿಲುಬೆಯನ್ನ ಹೊತ್ತುಕೊಂಡು ಹೋದದ್ದು ಒಂದು ತೊಲೆಯನ್ನ, ಆ ಮೇಲೆ ಅಡ್ಡವಾಗಿ ಬರುವಂತಹ ಆ ಅಡ್ಡಪಟ್ಟಿಯನ್ನ ಕಟ್ಟಿ ಆ ಪ್ರಭು ಯೇಸುವನ್ನ ಆ ಪೊಂತಿಯಸ್ ಪಿಲಾತನ ಅರಮನೆಯಿಂದ ಕಲ್ವಾರಿ ಬೆಟ್ಟದ ಮೇಲೆ ಎತ್ತಿಕೊಂಡು ಹೋಗುವಾಗ ಆ ವೇದನೆ ಎಷ್ಟು ಇರಬಹುದು ಎಂಬುದನ್ನು ಯೋಚಿಸಬೇಕು ನಾವು. ಬರೀ ಒಂದು 5 ನಿಮಿಷ, ಈಗ ನಾನು ನಿಮ್ಮ ಮುಂದೆ ಇದ್ದೀನಿ, 5 ನಿಮಿಷ ನೀವು ಹೀಗೆ ನಿಂತ್ಕೊಳ್ಳಿ. ನಾನು 5 ನಿಮಿಷ ನನ್ನ ಟೈಮ್ ಹೇಳೋ ತನಕ
ಈಗ 4:05, 4:10 ತನಕ ಜಸ್ಟ್ ಈಗ ಸ್ಟ್ರೈಟ್ ಆಗಿ ನಿಮ್ಮ ಕೈಯನ್ನ ಇಟ್ಟುಕೊಂಡು ನಿಂತುಕೊಳ್ಳಿ. ನೋಡ್ತೇನೆ ನಾನು ಎಷ್ಟು ಜನರಿಗೆ ಆಗ್ತದೆ ಅಂತ ಪ್ರಯತ್ನ ಪಡಿ. ಸೊ ನೀವು ಏನೇ ಕೆಲಸ ಮಾಡ್ತಾ ಇರ್ಬೋದು ಬಿಟ್ಬಿಡಿ. ಎಸ್ ಒಮ್ಮೆ ಅನುಭವ ನಿಮಗೆ ಆಗಬೇಕು. ಎಸ್ ಲೆಟ್ ಇಟ್ ಬಿ, ಬಿಡಿ, ಎಲ್ಲವನ್ನ ಬಿಡಿ. ನಿಮಗೆ ಏನೇ ಮನೆ ಒರೆಸ್ತಾ ಇರ್ಬೋದು ಅಥವಾ ಗುಡಿಸ್ತಾ ಇರ್ಬೋದು, ಏನೇ ಕೆಲಸ ಆಫೀಸಲ್ಲಿ ಇದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಮನೆಯಲ್ಲಿ ನೀವಿದ್ರೆ, ಸುಮ್ಮನೆ ಇದ್ರೆ, ವಾಕ್ಯನ ಕೇಳ್ತಾ ಇದೆ ಅಂದ್ರೆ ಯು ಸ್ಟ್ಯಾಂಡ್ ಅಪ್, ನಿಂತ್ಕೊಳ್ಬೇಕು, ಕುತ್ಕೊಳ್ಬಾರ್ದು. ನಿಜವಾದ ಅನುಭವ ನಿಮಗೆ ನಾನು ಕೊಡ್ಲಿಕ್ಕೆ ಪವಿತ್ರಾತ್ಮರು ಈ ಸಮಯದಲ್ಲಿ ಪ್ರೇರಣೆ ಕೊಡ್ತಾ ಇದ್ದಾರೆ. ಆ ಒಂದು ಅನುಭವ, ನಮಗೆ ನಿಜವಾದ ಅನುಭವನ ನಾವು ಕಾಣಬೇಕು. ಸೊ ನಾನು ಹೇಳ್ತೇನೆ, ಹೇಳುವಾಗ ನಿಮ್ಮ ಕೈಯನ್ನು ಅಗಲಿಸಬೇಕು. ಯಾರು ಮಾಡ್ತೀರಿ ಬಿಡ್ತಾರೆ ನಾನು ಕಣ್ಣಿಂದ ನೋಡೋದಿಲ್ಲ, ಆದ್ರೆ ಯೇಸುವಿನ ಒಂದು ಅನುಭವ ನನಗೆ ಆಗಬೇಕು ಎಂಬುದಾದ್ರೆ ಜಸ್ಟ್ 5 ಮಿನಿಟ್ಸ್, 5 ನಿಮಿಷ ಆದ್ರೆ ಭಾರವಿಲ್ಲದ ಅನುಭವ ನಮಗೆ ಆಗುವಂಥದ್ದು. ಪ್ರಿಯರೇ, ಕೆಲವು ಅನುಭವಗಳನ್ನು ತೆಗೆದುಕೊಳ್ಳಬೇಕು. ಯಾಕಂದ್ರೆ ಈ ಅನುಭವಗಳೆಲ್ಲವನ್ನ ನಾನು ಪ್ರಯತ್ನ ಪಟ್ಟು ಅಸಾಧ್ಯವಾಗದೆ ಬಿಟ್ಟಿದ್ದೇನೆ. ನಾನು ಬಿಟ್ಟಿದ್ದೇನೆ. ಪ್ರಿಯರೇ, ಯೇಸು ಎಂಬ ಪದದಲ್ಲಿ ಅಥವಾ ಯೇಸುವಿನ ಯಾತನೆ ಎಂಬ ಬಾಯಿ ಮಾತಿನ ಪದದಲ್ಲಿ ಅಥವಾ ಕಣ್ಣೋಟದಲ್ಲಿ ನೋಡಿ ಒಂದು ತೊಟ್ಟು ಕಣ್ಣೀರು ಸುರಿಸುವ ಪದದಲ್ಲಿ ಅಲ್ಲ, ಅನುಭವದಲ್ಲಿ ನಾವು ಅನುಭವಿಸಬೇಕು. ನಾನೇನ್ ಮಾಡ್ತಾ ಇದ್ದೆ ಗೊತ್ತುಂಟಾ? ಒಂದೊಂದು ನೋವನ್ನು ಅರಿವಾಗ ಕೆಲವು ಸಾರಿ ಉಪ್ಪನ್ನ ತೆಗೆದುಕೊಳ್ತಾ ಇದೆ. ಉಪ್ಪನ್ನ ನೆಲದ ಮೇಲೆ, ಗಾರೆ ನೆಲದ ಮೇಲೆ ಉಪ್ಪನ್ನ ಹಾಕ್ತಾ ಇದೆ, ಅದರ ಮೇಲೆ ಮೊಣಕಾಲು ಹಾಕ್ತಾ ಇದೆ. ಉಪ್ಪಿನ ಮೇಲೆ ಮೊಣಕಾಲು ಹಾಕಿದ್ರೆ ಹೇಗಿರ್ತದೆ ಒಂದು ಯೋಚನೆ ಮಾಡಿ ನೋಡಿ. ಕಲ್ಲುಪ್ಪು, ಉಡಿ ಉಪ್ಪಲ್ಲ, ಕಲ್ಲುಪ್ಪು. ಬೆಟ್ಟಕ್ಕೆ ಹೋಗ್ತಾ ಇದ್ದೆ, ಬೆಟ್ಟ ಕಾದು ನಿಂತ್ಕೊಳ್ತಾ ಇದ್ದೆ. ಮಧ್ಯಾಹ್ನ 2 ಗಂಟೆಗೆ ಹೋಗ್ತಾ ಇದ್ದೋ. ನಿಮಗೆ ಗೊತ್ತು ಮಧ್ಯಾಹ್ನದಲ್ಲಿ ಬಿಸಿಲು ಹೇಗಿರ್ತದೆ ಅಂತ ಹೇಳಿ, ಬೇಸಿಗೆ. ಕಲ್ಲಿನ ಮೇಲೆ ಕಾಲಿಡ್ಲಿಕ್ಕೆ ಆಗುದಿಲ್ಲ. ಬೆಟ್ಟ ಕಲ್ಲಿನ ಮೇಲೆ, ಬಂಡೆಯ ಮೇಲೆ. ಆ ಬಂಡೆಯ ಮೇಲೆ ಮೊಣಕಾಲು ಹಾಕಿ ಬೆಟ್ಟವನ್ನ, ಕಲ್ಲಿನ ಮೇಲೆ ಮೊಣಕಾಲು ಹಾಕ್ತಾ ಇತ್ತು. ಅನುಭವದಲ್ಲಿ ಬರಬೇಕು. ಓಕೆ, ಆರ್ ಯು ರೆಡಿ? ನಿಂತ್ಕೊಳ್ಳಿ. ಎಷ್ಟು ಜನಕ್ಕೆ ಸಾಧ್ಯ ಆಗ್ತದೆ? ನಾನು ಬಲವಂತ ಮಾಡೋದಿಲ್ಲ. ಸೊ ಅನುಭವ ನನಗೆ ಯಾರಾದ್ರೂ ಆಮೇಲೆ ಫೋನ್ ಮಾಡಿ ಹೇಳಿದ್ರೆ ಪರವಾಗಿಲ್ಲ, ತೊಂದರೆ ಇಲ್ಲ. ಇಲ್ಲಾಂದ್ರೆ ಇಲ್ಲಿಯೇ ನೀವು ಟೈಪ್ ಮಾಡಿ ಹಾಕಿದ್ರೆ ಪರವಾಗಿಲ್ಲ. ಓಕೆ, ನಿಂತ್ಕೊಳ್ಳಿ. ನಿಂತ್ಕೊಳ್ಳಿ. ಸ್ಟ್ರೈಟ್ ಆಗಿ ಕೈನ ಅಗಲಿಸಿ, ಸ್ಟ್ರೈಟ್ ಆಗಿ, ಸ್ವಲ್ಪ ಎತ್ತಿದಾಗೆ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಕೈ ಕೊಟ್ಟು ಎತ್ತಿದಾಗೆ. ಬೇಕಾದ್ರೆ ಸಾಧ್ಯವಾದ್ರೆ ನಿಮ್ಮ ಕೈಯಲ್ಲಿ ಏನಾದ್ರು ಬಾಸ್ಕೆಟ್ ಏನಾದ್ರು ಇದ್ರೆ ಎರಡು ಕೈ ಯಾವ್ದಾದ್ರು ಒಂದು ಭಾರ, 1 kg ಬಾರದ್ದು, ಯಾವ್ದಾದ್ರು 1 kg ಬಾರದ್ದು, 2 ಕೈಲಿ ಅರ್ಧ kg ಬಾರದ್ದು ಏನಾದ್ರೂ ಇದ್ರೆ ಕೈಲಿ ಹಿಡಿದುಕೊಳ್ಳಿ ಸಾಧ್ಯವಾದ್ರೆ. ಪ್ಲೀಸ್. ಓಕೆ, ಯುವರ್ ಟೈಮ್ ಇಸ್ ರೆಡಿ. ಪ್ಲೀಸ್. ಯೇಸು ಹೀಗೆ ಮರದ ಮೇಲೆ, ಆ ಮರದ ತುಂಡನ್ನ ತನ್ನ ತೋಳಿನ ಮೇಲೆ ಇರಿಸಿಕೊಂಡು ಹಗ್ಗಕ್ಕೆ ಕೈ ಕಟ್ಟಿ ಕೈಯನ್ನು ಬಗ್ಗಿಸಲಾಗದೆ ನಡೆದರು. ಕಲ್ವಾರಿಯರಿಗೆ ನಡೆದರು. ನಡೆಯುವಾಗಲೇ ಮುಗ್ಗರಿಸಿದ್ದು, ನಡೆಯುವಾಗಲೇ ಎದ್ದದ್ದು, ನಡೆಯುವಾಗಲೇ ಮುಗ್ಗರಿಸಿದ್ದು, ಒಮ್ಮೆ ಅಲ್ಲ 3 ಬಾರಿ ಎಂಬುದಾಗಿ ನಮಗೆ ಸನ್ನಿವೇಶ ಗುರುತಿಸ್ತದೆ. ಆದರೆ ಯೇಸು ಸ್ವಾಮಿ 30 ಬಾರಿಗಿಂತ ಹೆಚ್ಚಾಗಿ ಬಿದ್ದರು. ಈಗ ನಿಮಗೆ ಅನುಭವ ಆಗ್ತದೆ. ಯಾರಾದ್ರೂ ಈ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರೆ ಯೇಸು ಸ್ವಾಮಿ ಎಷ್ಟು ಬಾರಿ ಬಿದ್ದಿರಬಹುದು ಎಂಬುದು ನಿಮಗೆ ಅನುಭವ ಆಗ್ತದೆ. Praise the Lord. Praise the Lord. Hallelujah. ಹೀಗೆ ಯೇಸು ಸ್ವಾಮಿ ಒತ್ತು ಬರುವಾಗ ಕಲ್ವಾರಿಗೆ ಬಂದ್ರು. ಕೊನೆಗೆ ಎತ್ತಿ ಆ ಬೆಟ್ಟವನ್ನು ಹತ್ತಿ ಕೆಳಗೆ ಮುಗ್ಗರಿಸಿ ಕೆಳಗೆ ಎದ್ದು ಏನ್ ಮಾಡಲ್ಲ, ಎತ್ಕೊಂಡು ಆಗ್ಲಿಕ್ಕೆ ಆಗುದಿಲ್ಲ. ಕೊನೆಗೆ ಆ ಭಾರವಾದ ಶಿಲುಬೆಯ ತುಂಡನ್ನ ಒತ್ತು ಯೇಸು ಸ್ವಾಮಿ ಕಲ್ವಾರಿ ಬೆಟ್ಟಕ್ಕೆ ಬಂದರು. ಈ ಕಲ್ವಾರಿಯ ಬೆಟ್ಟದಲ್ಲಿ ಯೇಸುವನ್ನ ಶಿಲುಬೆಗೆ ಏರಿಸಿದರು. ಲೂಕನ ಶುಭ ಸಂದೇಶ 23ನೇ ಅಧ್ಯಾಯ 33ನೇ ವಾಕ್ಯ.
ಈ ಯೇಸು ಸ್ವಾಮಿ ಮರದ ತುಂಡನ್ನು ಒತ್ತುಕೊಂಡು, ಭಾರವಾದ ಶಿಲುಬೆಯನ್ನು ಒತ್ತುಕೊಂಡು ಅದು ಶಿಲುಬೆಯೇ, ಅದು ಶಿಲುಬೆಯೇ ಒತ್ತುಕೊಂಡು ಬರುವ ತನಕ ತಾಯಿ ಮಾತೆ ತನ್ನ ಮಗನನ್ನ ಹಿಂಬಾಲಿಸಲೇ ಬರುತ್ತಾ ಇದ್ದರು. ಮುಗ್ಗರಿಸಿ ಬೀಳುವಾಗ ಮುಟ್ಟಲಿಕ್ಕೆ ಆಗ್ತಾ ಇಲ್ಲ, ಸೋತು ಹೋಗುವಾಗ ಆಗ್ತಾ ಇಲ್ಲ, ದಣಿದು ಹೋಗುವಾಗ ಆಗ್ತಾ ಇಲ್ಲ. ಯಾವ ಪರಿಸ್ಥಿತಿಯಲ್ಲೂ ತಾಯಿ ಮಾತೆ ಮನೆಯವರಿಗೆ ತನ್ನ ಮಗನಿಗೆ ಸಹಾಯ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕ್ಷಣಾರ್ಥದಲ್ಲಿಯೂ ಆ ತಾಯಿ ತನ್ನ ಮಗನನ್ನು ನೋಡುತ್ತಲೇ ಇದ್ದರು. ಕುಸಿದು ಬೀಳುವಾಗ ತಾಯಿ ತನ್ನ ಮಗನನ್ನು ದೃಷ್ಟಿಸುತ್ತಾ ಇದ್ದರು. ಅಮ್ಮ ಎಂದು ಹೇಳುವಾಗ ತಾಯಿಯ ಶಬ್ದ, ಆ ಪ್ರಭುವಿನ ಶಬ್ದ ತಾಯಿಯ ಹೃದಯವನ್ನು ಸೀಳುತ್ತಾ ಇತ್ತು. ತನ್ನ ಕಣ್ಣೋಟದಲ್ಲೇ ತನ್ನ ಮಗನನ್ನ ಬಲಪಡಿಸ್ತಾ ಇದ್ರು. ಮಗನೇ, ದೇವರ ಚಿತ್ತವಿದು, ದೇವರ ಚಿತ್ತವನ್ನು ನೆರವೇರಿಸಲು ನೀನು ಧೈರ್ಯಗೆಡಬೇಡ, ಮಗನೇ ಎಂಬುದಾಗಿ ತಾಯಿ ತನ್ನ ಕಣ್ಣೀರಿನಿಂದ, ತನ್ನ ಕಣ್ಣುಗಳ ನೋಟದಿಂದ ಪ್ರಭು ಯೇಸುವನ್ನ ಸಂತೈಸ್ತಾ ಇದ್ರು. ಪ್ರಭು ಯೇಸುವನ್ನ ಸಂತೈಸ್ತಾ ಇದ್ರು. ಪ್ರಿಯರಿಗೆ, ಕಲ್ವಾರಿ ಎಡೆಗೆ ಹೋಗುವ ತನಕ ತಾಯಿ ಮಾತೆ ಹಿಂದೆ. ಅಲ್ಲಿ ಹೋಗುವಾಗಲೇ ನಡೆದದ್ದು, ಯೇಸುವನ್ನ ವಸ್ತ್ರವನ್ನ ಕಿತ್ತೆಳೆದದ್ದು, ಅಂಟಿ ಹೋಗಿದ್ದ ಶರೀರಕ್ಕೆ ಅಂಟಿ ಹೋಗಿದ್ದ ವಸ್ತ್ರಗಳನ್ನ ಕಿತ್ತೆಳೆದದ್ದು, ಕಿತ್ತೆಸೆದು ಆ ಯೇಸುವನ್ನ ಶಿಲುಬೆಯ ಮೇಲೆ ದೂಡಿದ್ದು, ಆ ಮರದ ಕೆಳಗೆ ಯೇಸು ಬಿದ್ದಾಗ ದೂಡಿದ್ದು. ಪ್ರಿಯರೇ, ಯೇಸು ಸ್ವಾಮಿಯ ದೂಡುವಾಗ ಏನು ಸಂಭವಿಸಿತು? ಯೇಸುವನ್ನ ಮೊಳೆಗಳಿಂದ ಜಡೆದರು. ಆದರೆ ನಾನು ನೋಡಿದೆ ಮತ್ತಾಯನ ಶುಭ ಸಂದೇಶ, ಯವ್ವಾನ ಶುಭ ಸಂದೇಶ, ಲೂಕನ ಶುಭ ಸಂದೇಶ ಹಾಗೂ ಮಾರ್ಕನ ಶುಭ ಸಂದೇಶ, ಅಲ್ಲಿ ಕೆಲವು ಗೊಂದಲ, ಒಂದು ವಿಷಯದ ಬಗ್ಗೆ ಗೊಂದಲ ಇರಲಿ. ಆ ಗೊಂದಲವನ್ನು ನಾವು ಮತ್ತೆ ಬಗೆಹರಿಸಿಕೊಳ್ಳುವ. ಈಗ ಯೇಸು ಸ್ವಾಮಿಯ ಕೈಗಳನ್ನ ಮರದ ಮೇಲೆ ಇಟ್ಟು ಮೊಳೆಗಳಿಂದ ಒಡೆಯಲು ತೀರ್ಮಾನಿಸುತ್ತಾರೆ. ಮೊದಲು ಯೇಸುವಿನ ಕೈಗಳನ್ನ ಕಟ್ಟಿದರು, ಹಗ್ಗದಿಂದ ಕಟ್ಟಿದರು. ಯೇಸು ಸ್ವಾಮಿಯ ಕೈಗಳನ್ನ ಅಡ್ಡೆಯಿಂದ ಕಟ್ಟಿದರು. ಕೈ ಇದೆಯಾ? ಬಿಟ್ಟುಬಿಟ್ರ ಕೆಳಗೆ? ಗೊತ್ತಿಲ್ಲ. ಹಗ್ಗದಿಂದ ಬಿಗಿದು ಕಟ್ಟಿದರು ಕೈಗಳನ್ನ. ಹಗ್ಗ, ಯಾಕೆಂದ್ರೆ ಮೊಳೆಯನ್ನು ಒಡೆಯುವಾಗ ಕೈಗಳನ್ನ ಯಾವ ವಿಧದಲ್ಲಿಯೂ ಇದು ಮಾಡ್ಲಿಕ್ಕೆ ಬದಲಾಯಿಸಿಕೊಳ್ಬಾರ್ದು ಅಂತೇಳಿ ಆ ಮರದ ತುಂಡಿಗೆ ಕೈಗಳನ್ನ ಕಟ್ಟಿದ್ರು. ಯೇಸು ಸ್ವಾಮಿ ಕೈಗಳನ್ನ ಕಟ್ಟಿದ್ರು. ಕಟ್ಟಿ ಯೇಸುವನ್ನ ಮೊಳೆಗಳಿಂದ ಒಡಿಲಿಕ್ಕೆ ಶುರು ಮಾಡಿದ್ರು. ಒಡೆದಿದ್ದು ಯೇಸುವಿಗೆ ಇಲ್ಲಿ ಅಲ್ಲ, ಯೇಸು ಸ್ವಾಮಿಗೆ ಮೊಳೆಯಿಂದ ಒಡೆದದ್ದು ಈ ಭಾಗದಲ್ಲಿ ಅಲ್ಲ, ಈ ಭಾಗದಲ್ಲಿ ಬಲ ನಿಂತ್ಕೊಳ್ಳಿಕ್ಕಾಗೋದಿಲ್ಲ. ಯಾಕೆ ಎಂಬುದಾಗಿ ನಿಮಗೆ ಗೊತ್ತಾಗ್ತದೆ. ನಾನು ಹೇಳ್ತಾ ಗೊತ್ತಾಗ್ತದೆ. ಯೇಸುವಿಗೆ ಮೊಳೆಯನ್ನ ಒಡೆದದ್ದು ಈ ಭಾಗದಲ್ಲಿ. ಯೋಚನೆ ಮಾಡಿ ನೋಡಿ, ಈ ಮಧ್ಯದಲ್ಲಿ ಮಾಂಸ ಮಾತ್ರ ಬರ್ತದೆ. ಮಧ್ಯದಲ್ಲಿ ಪ್ರಿಯರೇ, ಪ್ರಭು ಯೇಸುವನ್ನ ಆ ಮೊಳೆಗಳಿಂದ ಜಡೆದು, ನನಗೆ ಗೊತ್ತಿಲ್ಲ, ನನಗೆ ವಿವರಿಸಲಿಕ್ಕೆ ನನಗೆ ಬೇಡ. ಆ ಮೊಳೆಯನ್ನ ಕೈಯ ಮೇಲೆ ಇಟ್ಟು ಆ ಸಿಪಾಯಿಗಳು ಮತ್ತೆ ಕೈಗಳಿಂದ 2-3 ಹಿಡಿದು ಆ ಗಟ್ಟಿಯಾಗಿ ಕೈಯನ್ನ ಹಿಡಿದು ದೃಷ್ಟಿಸುವಾಗ ಯೇಸುವಿನ ದೃಷ್ಟಿ ಆ ಮೊಳೆಗಳ ಮೇಲೆ. ಮನುಷ್ಯನಾಗಿದ್ದಂತಹ ಪ್ರಭು ಯೇಸು ಇಷ್ಟು ಹೊತ್ತು ಬಂದಂತಹ ಶಿಲುಬೆಯ ಚಿಂತನೆಯನ್ನು ಮರೆತು ಶಿಲುಬೆಯನ್ನು ನೋಡುವಾಗ, ಒಬ್ಬ ಕೈಯಲ್ಲಿ ಸುತ್ತಿಗೆಯನ್ನು ನೋಡುವಾಗ ಯೇಸು ಸ್ವಾಮಿಗೆ ಏನು ಮಾಡಬೇಕೆಂಬುದು ಅರಿವಾಗಲಿಲ್ಲ. ಪಕ್ಕದಲ್ಲಿ ನಿಂತಿರುವ ತಾಯಿ ನಡುಗಿದರು. ಕೈಕಾಲುಗಳು ಒದರಿತು, ತಾಯಿಯ ಕೈಕಾಲುಗಳು ಒದರಿತು. ಅಯ್ಯಯ್ಯೋ ಎಂಬುದಾಗಿ ಕೂಗಿದರು ತಾಯಿ. ಯೇಸುವಿನ ಕೈಗಳ ಮೇಲೆ ಮೊಳೆಯನ್ನ ಇಟ್ಟು, ಮೊನಚಾದ ಮೊಳೆಯನ್ನ ಇಟ್ಟು, ಮರದ ಕೆಳಗೆ ಆ ಕೈಗಳನ್ನ ತಾಗಿಸಿ
ಆ ಸಿಪಾಯಿಗಳು ಸುತ್ತಿಗೆಯಿಂದ ಒಡೆದ ಕ್ಷಣ ತಕ್ಷಣ ಹೋಗಲಿಲ್ಲ ಮೊಳೆ ಮರಕ್ಕೆ. ವಿಲವಿಲನೆ 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 ಒದ್ದಾಡಿದರು ಯೇಸು ಸ್ವಾಮಿ. ವಿಲವಿಲನೆ ವಿಲವಿಲನೆ ಒದ್ದಾಡಿದರು. ಅಮ್ಮ, ಯಾವ ವಿಧದಲ್ಲಿ ಕೂಗಿ, ಯಾವ ವಿಧದಲ್ಲಿ ಕಿರ್ಚಿ, ಯಾವ ವಿಧದಲ್ಲಿ ಅವರು ಬೊಬ್ಬೆ ಹಾಕಿದ್ರು ಅನ್ನೋ ಗೊತ್ತಿಲ್ಲ. ದೇವರನ್ನ ಕರೆದ್ರ, ತಾಯಿಯನ್ನ ಕರೆದ್ರ, ಹೇಗೆ ಕರೆದ್ರು, ಯಾವ ರೀತಿ ಅವರು ತಳಬಡಿಸಿರಬಹುದು ಎಂಬುದಾಗಿ ಯೋಚನೆ ಮಾಡಿ. ಒಂದು ಏಟಿಗೆ ಮೊಳೆ ಇಲ್ಲಿಂದ ಅಲ್ಲಿಗೆ ಹೋಗಲಿಲ್ಲ, ಮತ್ತೆ ಹೊಡೆದರು. ಒಳಗೆ ಹೋಗದ ನಾಟದ ಕಾರಣ ಮತ್ತೆ ಹೊಡೆದರು. ಎರಡನೇ ಏಟು ಹೊಡೆಯುವಾಗ ಆದ್ದರಿಂದ ಸರಕ್ ಎಂಬುದಾಗಿ ಮರಕ್ಕೆ ತಾಗಿತ್ತು. ಬಿಡಲಿಲ್ಲ, ಮತ್ತೆ ಹೊಡೆದರು. ಸುತ್ತಿಗೆನ ತೆಗೆದುಕೊಂಡು 8-10 ಏಟುಗಳ ಮೊಳೆ ಸಂಪೂರ್ಣವಾಗಿ ಮರದಿಂದ ಈಚೆ ಬದಿಗೆ ಬರುವ ತನಕ ಹೊಡೆದರು. ಒಂದೊಂದು ಏಟಿಗೂ ಆ ಯೇಸುವಿನ ಹೃದಯ ಚಿಕ್ಕ ಚಿಕ್ಕವಾಯಿತು. ತಾಯಿ ನೋಡಿ ಇದನ್ನ, ಅಯ್ಯೋ, ತಾಯಿಯ ಕೂಗಾಟ, ಕಿರ್ಚಾಟ ಯಾರಿಂದಲೂ ಸಹ ಸ್ಮರಿಸಲಾಗಲಿಲ್ಲ. ಅಪ್ಪಿಕೊಂಡರು. ಪಕ್ಕದಲ್ಲಿರುವಂತಹ ಮಗ್ದಲೇನಳನ್ನ, ಸುಲೋಮಿಯನ್ನ ಅಪ್ಪಿಕೊಂಡ್ರು. ಅಯ್ಯಯ್ಯೋ, ನನ್ನ ಕಣ್ಣಿಂದ ನನಗೆ ನೋಡಲಿಕ್ಕೆ ಆಗುತ್ತಾ ಇಲ್ಲ ಎಂಬ ತಾಯಿ ಗೋಳಾಡಿ ಕೆಳಗೆ ಬಿದ್ದು ತಡವರಿಸಿ ಕುಗ್ಗರಿಸಿ ಹೋದರು. ಎಂತಹ ಕ್ರೂರವಾದ ಘಟನೆ! ಈ ಒಂದು ಕೈಯಲ್ಲಿ ಹೊಡೆದಂತ ಮೊಳೆಯ ನೋವನ್ನೇ ಸಹಿಸಲಾಗದೆ ಇರುವಾಗ, ಈ ಎರಡನೆಯ ಕೈಗಳನ್ನ ಮತ್ತೆ ಎಳೆದು ಕಟ್ಟುವುದಕ್ಕೆ ಯೇಸು ತನ್ನ ಕೈಗಳನ್ನು ಕೊಡಲು ಸಾಧ್ಯವಾಗುತ್ತಲ್ಲ. ಯಾಕಂದ್ರೆ ಈ ನೋವು, ಈ ಕೈಯ ನೋವು, ತೋಳಿನ ನೋವು, ಈ ಕೈಯನ್ನು ಕೊಡುವಾಗ ಮತ್ತೆ ಕಟ್ಟಬೇಕಾಗಿದೆ. ಆದರೆ ಏನು ಮಾಡುವುದು? ಮತ್ತೆ ಎಳೆದರು. ಕೈಯನ್ನು ಗಟ್ಟಿಯಾಗಿ ಹಿಡಿದು ಎಳೆದರು. ಕೈಗಳನ್ನ ಮತ್ತೆ ಬಂಧಿಸಿದರು. ಯೇಸು ಸ್ವಾಮಿಯ ಕಣ್ಣು ಗುಡ್ಡಗಳು, ಕಣ್ಣಿನಲ್ಲಿ ಹರಿಯುವುದು ರಕ್ತವೋ ನೀರೋ ಒಂದು ಹರಿಯುತ್ತಾ ಇಲ್ಲ. ಇದ್ದಂತಹ ರಕ್ತವೆಲ್ಲವೂ ಹೊರಗೆ ಬಂತು. ಮತ್ತೆ ಇದೇ ಮೊಳೆಗಳನ್ನು ತೆಗೆದುಕೊಂಡು ಮತ್ತೆ ಅದೇ ಕೈಗಳ ನಡುವೆ ಇಟ್ಟು ಮತ್ತೆ ಶಕ್ತವಾಗಿ ನಗುತ್ತಾ ಪರಿಹಾಸ್ಯ ಮಾಡುತ್ತಾ ಪ್ರಭು ಯೇಸುವಿನ ಕೈಗಳ ಮೇಲೆ ಆ ಮೊಳೆಗಳನ್ನು ಇಟ್ಟು ಚಮಟಿಗಳಿಂದ, ಸುತ್ತಿಗೆಯಿಂದ ಒಡೆಯುವಾಗ, ಅಪ್ಪ ದೇವಾ, ಕೂಗಾಟ ಹೇಗಿದ್ದಿರಬಹುದು? ಆ ಜನರು ಆ ಯೇಸುವಿನ ಶಬ್ದವನ್ನು ಹೇಗೆ ಕೇಳಿರಬಹುದು? ಒಬ್ಬೊಬ್ಬರನ್ನ ಸಾಂತ್ವನ ಕೊಡುತ್ತಾ ಇದ್ದಂತಹ ಬಾಯಿ, ಸಾಂತ್ವನದ ನುಡಿಗಳಾಗಿ ನಿನಗೆ ಸೌಖ್ಯವಾಗಲಿ, ನಿನಗೆ ಸೌಖ್ಯವಾಗಲಿ, ನಿನಗೆ ಸೌಖ್ಯವಾಗಲಿ ಎಂದು ಮುಟ್ಟುತ್ತಿದ್ದಂತಹ ಕೈಗಳು, ಪ್ರತಿಯೊಬ್ಬರನ್ನ ಸ್ಪರ್ಶಿಸುತ್ತಿದ್ದಂತಹ ಕೈಗಳು, ಸಾಂತ್ವನ ಕೊಡುತ್ತಾ ಇದ್ದಂತಹ ಕೈಗಳು, ಆಶೀರ್ವದಿಸುತ್ತಿದ್ದಂತಹ ಕೈಗಳು, ಆಲಂಗಿಸಿಕೊಳ್ಳುತ್ತಿದ್ದಂತಹ ಕೈಗಳು ಇಂದು ಮೊಳೆಗಳಿಗೆ ಬಂಧಿಸಲ್ಪಟ್ಟಿತು. ರಕ್ತವು ಕಾರಿ ಚಾರಿ ಹೊರಗೆ ಬಂತು. ನಿಮಿಷದಲ್ಲಿ ಕೈಗಳು ಇಷ್ಟು ದಪ್ಪಾಗಿ ಹೋಯಿತು. ನೀವು ನಾನು ಶಿಲುಬೆಯಲ್ಲಿ ನೋಡುವಂತ ಸ್ಟೈಲ್ ಅಲ್ಲ, ಇಷ್ಟು ದಪ್ಪಾಗಿ ಹೋಯಿತು. ಎರಡು ಕೈಗಳು ಮರದ ತೊಲೆಯಾಗಿ ಆಗಿ ಹೋಯಿತು. ಕೊನೆಗೆ ಜಡದ ಶಿಲುಬೆಗೆ ಮೊಳೆಗಳಿಂದ ಜಡದ ಏಟಿನ ನಿಮಿತ್ತವಾಗಿ ಆ ಕೈ, ಆ ಮೊಳೆ ಹೋಗಿ ಆ ಮರಕ್ಕೆ ತಾಗಿತು. ಜಾಮ್ ಆಯ್ತು, ಸಂಪೂರ್ಣವಾಗಿ ಜಾಮ್ ಆಯ್ತು. ರಕ್ತ ಬರುವುದು ನಿಂತು ಹೋಯಿತು. ಕೈಗಳು ಅಗಲಿಸಿ ಹೋದವು. ನರಗಳು ಹೀಗೆ ಬಿಚ್ಚಲಿಲ್ಲ. ಯೇಸುವಿನ ಕೈ ಹೀಗೆ ಡೀಲಿ ಆಗಲಿಲ್ಲ. ಎಲ್ಲವೂ ಹೀಗೆ ಅಂಟಿ ಹೋಯಿತು ಮರಕ್ಕೆ. ಎಲ್ಲವೂ ಹೀಗೆ ಅಗಲಿಸಿ ನರಗಳೆಲ್ಲವೂ ವಿಸ್ತರಿಸಿ ಹೋದವು. ನರಗಳೆಲ್ಲವೂ ನಿಸ್ತರಿಸಿ ಕೈ ಹೀಗೆ ಇತ್ತು, ಹೀಗೆ ಇರಲಿಲ್ಲ. ನಾವು ಶಿಲುಬೆಯಲ್ಲಿ ಇವತ್ತು ಜನ ಮಾಡುವಂತ ಶಿಲುಬೆಯಲ್ಲಿ ಹೀಗೆ ಮಡಿಚಿಕೊಂಡಿಲ್ಲ. ನರಗಳೆಲ್ಲವೂ ನಿಂತು ಹೋಯಿತು. ನರಗಳೆಲ್ಲವೂ ನಿಂತು ಹೋಯಿತು. ಹೀಗೆ ಅಲ್ಲ ಯೇಸು, ಹೀಗೆ ಅಲ್ಲ ಯೇಸು. ಕೈ ಬಾತು ಬಂತು. ಕೈ ಇಳಿಸಿರೋರು ದಯವಿಟ್ಟು ಕೈ ಇಳಿಸಿ. ಕೈ ಒಂದು ಪಕ್ಷ ಇನ್ನು ಇಟ್ಕೊಂಡಿರೋರು ಇದ್ರೆ ದಯವಿಟ್ಟು ಇಳಿಸಿ. ಒಂದು ಪಕ್ಷ ಅನುಭವಕ್ಕೆ ನಾನು ಓದೆ ಎನ್ನುವವರು ಒಂದು ವರ್ಡ್ನ, ಯೇಸುವೇ ನಿಮಗೆ ಸ್ತೋತ್ರ ಎಂಬುದಾಗಿ ಒಂದು ವರ್ಡ್ನ ಟೈಪ್ ಮಾಡಿ. ಹಾಗೆ ಇದ್ದವರು ಪ್ರೀಸರು ಪ್ರೀಸರು ಪ್ರೀಸರು. ಒಂದು ಪಕ್ಷ ಈಗ ಇರ್ಲಿಲ್ಲ ಅಂದ್ರೆ ರಾತ್ರಿ ಮಲಗಲಿಕ್ಕೆ ಮುಂಚಿತವಾಗಿ ಒಂದು 15 ನಿಮಿಷ ಟ್ರೈ ಮಾಡಿ. ಕೈಯಲ್ಲಿ ಏನಾದ್ರು ಒಂದು ಭಾರವನ್ನು ಇಟ್ಕೊಂಡು
2 ಚೊಂಬನ್ನ ಇಟ್ಕೊಳ್ಳಿ. ನೀರಿನಲ್ಲಿ ಏನೂ ಇಲ್ಲ, ಮರದಲ್ಲಿ ಏನು ನಿಮ್ಮ ಮನೇಲಿ ಏನಿಲ್ಲ ಅಂದ್ರೆ 2 ಚೊಂಬಲ್ಲಿ ನೀರು ತುಂಬಿಸಿ ಇಟ್ಕೊಂಡು ಇಟ್ಕೊಳ್ಳಿ. ಒಂದು 15 ನಿಮಿಷ, ಹೆಚ್ಚು ಬೇಡ, 15 ನಿಮಿಷ ಇಟ್ಕೊಳ್ಳಿ. ಪ್ರೀಸರು ಹೀಗೆ ಕೈಗಳೆಲ್ಲವೂ ಹೀಗೆ ಆಯಿತು. ಕೊನೆಗೆ ಯೇಸುವಿನ ಆ ಮರಕ್ಕೆ, ಯೇಸುವಿನ ಆ ಮರ, ಅಡ್ಡದ ಮರವನ್ನ ಯೇಸುವನ್ನ ನಿಲ್ಲಿಸಿದ್ರು, ಹಗ್ಗವನ್ನ ಕಟ್ಟಿದ್ರು. ಆ ತೊಲೆಗೆ ಕಟ್ಟಿದ್ರು, ಯೇಸುವಿಗೆ ಕಟ್ಟಲಿಲ್ಲ. ಈ ಅಡ್ಡ ಮರಕ್ಕೆ ಇಲ್ಲಿ ಕಟ್ಟಿದ್ರು, ಹಗ್ಗವನ್ನ ಕಟ್ಟಿದ್ರು. ಯೇಸು ಇಲ್ಲಿ ನೇತಾಡ್ತಾ ಇದ್ದಾರೆ. ಇದಿರ್ಲಿಲ್ಲ, ಇದಿಲ್ಲ, ಈ ಅಡ್ಡ ಇಲ್ಲ, ಬರೀ ಇದು ಮಾತ್ರ ಇದೆ. ಇಲ್ಲಿ ಕಟ್ಟಿದ್ರು. ಪ್ರಿಯರೇ, ಆ ಅಡ್ಡಕ್ಕೆ ಕಟ್ಟಿ ಇಲ್ಲಿ ಇದು ಯೇಸು ಸ್ವಾಮಿ ಹೀಗೆ ಕೈಗಳನ್ನಿಟ್ರು, ಹೀಗೆ ಇತ್ತು. ಇದಕ್ಕೆ ಕಟ್ಟಿದ್ರು ಹಗ್ಗವನ್ನ, ಇದಕ್ಕೆ ಹಗ್ಗವನ್ನ ಕಟ್ಟಿದ್ರು. ಇಲ್ಲಿ ಕಟ್ಟಿದ್ರು ಹಗ್ಗವನ್ನ, ಈ ಅಡ್ಡ ಮರಕ್ಕೆ ಕಟ್ಟಿದ್ರು ಹಗ್ಗವನ್ನ ಕಟ್ಟಿ ಉದ್ದನೆಯ ಶಿಲುಬೆ ಮರವನ್ನ ನಿಲ್ಲಿಸಿದ್ರು, ಗೂಟ ಹೊಡೆದು ನಿಲ್ಲಿಸಿದ್ರು. ಮೇಲೆ ಒಂದು ಕೊಕ್ಕೆ ಇತ್ತು, ಒಂದು ಕೊಂಡಿ ಇತ್ತು. ಆ ಕೊಂಡಿಯಲ್ಲಿ ಹಗ್ಗವನ್ನು ಹಾಕಿ ಈ ಶಿಲುಬೆಯಲ್ಲಿ ಹಿಂದೆ ಕಟ್ಟಿದಂತ ಈ ಶಿಲುಬೆಗೆ ಕೊಂಡಿಯನ್ನು ಹಾಕಿ ಹಿಂದೆ ಈ ಹೇಗೆ ಬಾವಿಯಿಂದ ನೀರನ್ನು ಬಿಂದಿಗೆಯಲ್ಲಿ ಸೇದುತ್ತಾರೋ ಹಾಗೆ ಎಳೆದರು. ಪ್ರಿಯರೇ, ಕೈಯಲ್ಲಿ ಅಂಟಿಕೊಂಡಿದ್ದಂತ ಮಾಂಸ ರಕ್ತಗಳು ಹಾಗೆ ಯೇಸುವಿನ ಕೈಗಳಿದ್ದಂತ ಆ ಕೊಂಡಿಯನ್ನು ಎತ್ತುವಾಗ ದೇಹ ಸಂಪೂರ್ಣವಾಗಿ ಶಿಲುಬೆಯಲ್ಲಿ ನೇತಾಡಿತು. ಸಂಪೂರ್ಣವಾಗಿ ದೇಹ 2 ಮೊಳೆಗಳಲ್ಲಿ ಯೇಸು ನೇತಾಡಿದರು. 2 ಮೊಳೆಗಳಲ್ಲಿ ನೇತಾಡಿ ಎಳೆಯುವಾಗ ದೇಹದ ನರಗಳೆಲ್ಲವೂ ಎಳೆದು ಹೋಯಿತು. ಮಾಂಸ ಇಲ್ಲಿ ಒಡೆದಂತ ಮೊಳೆ ಕಿತ್ತು 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 ಇಲ್ಲಿಗೆ ಬಂತು. ನೋಡಿದ ತಾಯಿಯ ಹೃದಯ ಛಿದ್ರವಾಯಿತು. ಅಮ್ಮ ಎಂದು ಕೂಗುವುದ ಯಾವ ಶಬ್ದದಲ್ಲಿ ಆ ಪ್ರಭು ಯೇಸು ಕೂಗಿರಬಹುದು? ಮರಕ್ಕೆ ಹಿಡಿದು ದೇಹವನ್ನ ಹಾಗೆ ಲಿಫ್ಟ್ ಮಾಡಬೇಕಾದ್ರೆ ಹೇಗಿತ್ತು ಒಂದು ಯೋಚನೆ ಮಾಡಿ ನೋಡಿ. ಅಲ್ಲ, 2 ಮೊಳೆಗಳು ಮಾತ್ರ ಮರದಲ್ಲಿದೆ. ಈ ಮರವನ್ನು ಎತ್ತುವಾಗ ಈ ದೇಹದ ಸಂಪೂರ್ಣ ಭಾರ, ಅವರ 70 ಕೆಜಿ 75 ಕೆಜಿ ಭಾರದ ದೇಹ ಆ ಮರದ ತುಂಡಿನಿಂದ ಈಗ ಈ ಮರವನ್ನು ಎತ್ತುವಾಗ ಹೇಗಿದ್ದಿರಬಹುದು? ಯಾವ ಅನುಭವ ಇದ್ದಿರಬಹುದು? ತಾಯಿ ಹೇಳಿದ್ರು, ಅಯ್ಯೋ ಇನ್ನೂ ಮುಗಿಯಲಿಲ್ಲವೇ ನನ್ನ ಮಗನ ಈ ವೇತನೆ, ಅಯ್ಯೋ ಇಷ್ಟು ಹೊತ್ತು, ರಾತ್ರಿಯಲ್ಲ ಹಗಲು ರಾತ್ರಿಯಲ್ಲ ಕೊರಡೆಗಳಿಂದ ಹೊಡೆಯಲ್ಪಟ್ಟು, ಉಗಿಯಲ್ಪಟ್ಟು, ದಂಡಿಸಲ್ಪಟ್ಟು, ನಾಚಿಕೆಗೀಡಾಗಿ ಇಷ್ಟು ನೋವನ್ನು ಪಡೆದರೂ ಸಹ ಅಯ್ಯೋ ಇಂಥ ಒಂದು ಘೋರ ಯಾತನೆ. ತನ್ನ ಮಗನ ಮುಂದೆ ಒಂದು ಮಗುವನ್ನ, ತನ್ನ ಎತ್ತ ಕರುಳನ್ನ, ಒಂದು ಮಾಂಸವನ್ನ, ಮೀನಿನ ಈ ಕುರಿಯನ್ನು ಕಡಿದು ಕೋಳಿಯನ್ನು ಕಡಿದು ಹೇಗೆ ಒಂದು ಕೊಕ್ಕೆಯಲ್ಲಿ ಹೀಗೆ ಸಿಕ್ಕಿಸುತ್ತಾರೋ ಹಾಗೆ ಯೇಸುವನ್ನು ಸಿಕ್ಕಿಸಿ ಎಳೆದರು, ಶಿಲುಬೆಗೆ ಏರಿಸಿದರು. ಇದು ಶಿಲುಬೆಗೆ ಏರಿದಂತಹ ದೃಶ್ಯ. ಕೈಯ ಎಲುಬುಗಳೆಲ್ಲವೂ, ಕೈಯ ನರಗಳೆಲ್ಲವೂ ಕಿತ್ತು ಹೋಯಿತು. ಮೊಳೆಯಲ್ಲಿ ಸಿಕ್ಕಿಸಿ ಎತ್ತದ್ದು. ಹೇಗೆ ಒಂದು ನೀವು ಅಂಗಡಿಯಲ್ಲಿ ನೋಡಿರ್ಬಹುದು, ಮಾಂಸದ ಅಂಗಡಿಯಲ್ಲಿ ಈ ಕುರಿ ನೇತಾಕಿರ್ತಾರೆ, ಅಥವಾ ಕೋಳಿನ ಕುತ್ತಿಗೆಗೆ ನೇತಾಕಿರ್ತಾರೆ. ಒಂದು ಸಾರಿ ನೋಡಿ ಅಲ್ಲ, ಆ ಅನುಭವವೇ ಯೇಸು ಅನುಭವ. ಅದರಲ್ಲಿ ಸತ್ತು ಹೋದ ಕುರಿ, ಕೋಳಿ, ದನ, ಅದರಲ್ಲಿ ಜೀವಂತವಾಗಿ ಆ 70-80 ಕೆಜಿ ಭಾರದ ದೇಹ ಆ ಮೊಳೆಗಳಲ್ಲಿ ನೇತಾಡಿ ಎಳೆಯಲ್ಪಡುತ್ತದೆ ಎಂದರೆ, ಶಿಲುಬೆಯ ಮೇಲೆ ಕೆಳಗಿನಿಂದ ಎಳೆಯುತ್ತಾರೆ ಎಂಬುದಾದರೆ ಆ ನರಕ ವೇದನೆ ಹೇಗಿದ್ದಿರಬಹುದು? ಯೇಸುವನ್ನ ಆ ಶಿಲುಬೆಗೆ ಕಟ್ಟಿ ಕಾಲಿನ ಕೆಳಗೆ ಗೂಟವನ್ನು ಕೊಡಲಿಲ್ಲ, ಕಟ್ಟೆಯನ್ನು ಕೊಡಲಿಲ್ಲ, ಹೀಗೆ ಈ ಕಟ್ಟೆಯನ್ನು ಕೊಡಲಿಲ್ಲ. ಎಳೆದರು, ಬಗ್ಗಿಸಿದರು.
ಯೇಸುವನ ಮೇಲೆ ಎತ್ತಿದ ಬಳಿಕ ಆ ನರಕ ಯಾತನೆಯ ಸಮಯದಲ್ಲಿ, ಆ ಕೂಗಾಟ ಕಿರ್ಚಾಟದಲ್ಲಿ ಕೈಗಳನ್ನು ಅಲುಗಾಡಿಸಲಾಗದೆ ಕೈಗಳ ನರಗಳೆಲ್ಲವೂ ನಿಗಿರಿ, ಬೆರಳುಗಳೆಲ್ಲವೂ ನಿಗಿರಿ ದಪ್ಪ ದಪ್ಪವಾಗಿತ್ತು ಕೈಗಳು. ಕಾಲನ್ನ ಮಡಚಿದ್ರು, ಈ ಅಂಗಾಲನ್ನ, ಈಗಿರುವ ಕಾಲನ್ನ ಹೀಗೆ ಮಡಚಿದ್ರು, ಮಡಚಿ ಅಲ್ಲಿ ಮೊಳೆಗಳನ್ನು ಇಟ್ಟು ಜಡಿದರು. ಹೇಗಿರ್ಬೋದಾ ಇನ್ನು ಯಾತನೆ, ಆ ವೇದನೆ ಇನ್ನು ಹೇಗಿರಬಹುದು? ಯಾರಿಗಾಗಿ? ಯಾರಿಗಾಗಿ ಈ ವೇದನೆ? ಯಾರಿಗಾಗಿ ಈ ನೋವು? ಯಾರಿಗಾಗಿ ಈ ಅವಸ್ಥೆ? ತಳಮಳ ಒಂದು ಮೀನನ್ನು ನೀರಿನಿಂದ ತೆಗೆದು ಹಾಕಿದಂತೆ, ಜೀವಂತವಾಗಿ ಕತ್ತರಿಸುವ ಒಂದು ಕೋಳಿಯಂತೆ, ಜೀವಂತವಾಗಿ ಕತ್ತರಿಸುವ ಒಂದು ಕುರಿಯಂತೆ, ಜೀವಂತವಾಗಿ ನರಕ ಯಾತನೆಯಿಂದ ಆ ಕಾಲುಗಳನ್ನ ಮಡಚಿ ಮರಕ್ಕೆ ಇಟ್ಟು ಮೊಳೆಯಿಂದ ಜಡಿಯುವಾಗ ಇನ್ನು ಆ ಅನುಭವ ಹೇಗಿರಬಹುದು? ಓಹ್ ಮೈ ಗಾಡ್, ಆಗ್ಲಿಕ್ಕಿಲ್ಲ. ಇದೇ ಮರಣ, ಇದೇ ಶಿಲುಬೆಯ ಮರಣ ನಮಗೆ ರಕ್ಷಣೆಯನ್ನು ಕೊಟ್ಟದ್ದು. ಇದೇ ಶಿಲುಬೆಯ ಮರಣ ನಮಗೆ ವಿಮೋಚನೆಯನ್ನು ಕೊಟ್ಟದ್ದು. ಇದೇ ಶಿಲುಬೆಯ ಮರಣದ ಯಾತನೆ ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ಕೊಟ್ಟದ್ದು. ಈ ಒಂದು ಗಾಯ, ಆ ತಾಯಿಯ ಹೃದಯ ಸೀಳಿದಂತಹ ಘಟನೆ ಹೇಗಿರಬಹುದು ಒಂದು ಯೋಚನೆ ಮಾಡಿ ಪ್ರಿಯರೇ. ನಾನು ಹೇಳಿದ್ದು ಏನಿಲ್ಲ, 10% ಇಲ್ಲ. ಜಸ್ಟ್ ಯು ಆರ್ ಆಲ್ ಲಿಸನ್ ದಿಸ್ ವಾಯ್ಸ್ ಓನ್ಲಿ. ನೀವು ಬರೀ ಶಬ್ದವನ್ನು ಮಾತ್ರ ಕೇಳ್ತಾ ಇದ್ದೀರಿ. ಒಂದು ತಾಯಿಯ ಮುಂದೆ ಹೀಗೆ ಒಂದು ಕೋಳಿ ಮಾಂಸವನ್ನ, ಕುರಿಯನ್ನ ಕತ್ತರಿಸಿ ಸೀಳಿ ತೆಗೆದು ಕೊಕ್ಕೆಯಲ್ಲಿ ಸೀಳಿ ಮೇಲಿನಿಂದ ಕಟ್ಟಿದರು ಎಂಬುವಾಗ ಆ ದೇಹ ಬರೀ 2 ಮೊಳೆಗಳಲ್ಲಿ ನೇತಾಡುತ್ತಿರುವಂತಹ ದೇಹವನ್ನ ಕೆಳಗೆ ಎಳೆದು, ಕಾಲನ್ನು ಹಿಡಿದು ಎಳೆದು ಮತ್ತೆ ಮಡಚಿ ಮಳೆಯನ್ನು ಹೊಡೆಯುವಾಗ ಹೇಗಿರಬಹುದು ಆ ವೇದನೆ? ಹೇಗಿರಬಹುದು ಆ ಅನುಭವ? ಆ ತಾಯಿ ಬಿಡಿಸಲು ಹೋದಳ, ಆ ತಾಯಿ ಎಷ್ಟು ಕಿರಿಚಿರಬಹುದು. ಯಾರ ಬಳಿಯೂ ಹೋಗಲಿಲ್ಲವಲ್ಲ. ಅಯ್ಯೋ ನನ್ನ ಮಗನ ಬಳಿ ಬಿಟ್ಟು ಬಿಡಿ, ಅಯ್ಯೋ ಇಷ್ಟು ಹಿಂಸಿಸಬೇಡಿ, ಅಯ್ಯೋ ಎಂದು ಕೂಗಾಡಲಿಲ್ಲ, ಕಾಲಿಡಿಯಲಿಲ್ಲ, ಬೇಬೇಚಾಡಲಿಲ್ಲ, ಏನೂ ಇಲ್ಲ. ಕಿರಿಚಿದಳು, ಗೋಡಾಡಿದಳು, ಹೊರಳಾಡಿದಳು, ಕಣ್ಣೀರಿಟ್ಟಳು. ತನ್ನ ಹೃದಯದಲ್ಲಿ ದೇವರ ಚಿತ್ತವನ್ನ ಆಕೆ ಆ ಕ್ಷಣದಲ್ಲಿಯೂ ದೇವರ ಚಿತ್ತವನ್ನ ಆಕೆ ನೆರವೇರಿಸ್ತಾ ಬಂದಳು. ಯೇಸು ಸ್ವಾಮಿ ಹೇಳಿದರು, ಯಾರು ತನ್ನ ತಂದೆಯ ಚಿತ್ತವನ್ನು ನೆರವೇರಿಸುತ್ತಾರೋ ಅವರೇ ನನ್ನ ತಾಯಿ ಸಹೋದರರು. ಈಕೆಯೇ ಯೇಸುವಿನ ತಾಯಿ, ಈ ಪುನೀತ ಪರಿಶುದ್ಧ ತಾಯಿ ಮಾತೆ ಮರಿಯಳೆ ದೇವರ ಚಿತ್ತವನ್ನು ನೆರವೇರಿಸಿದವಳು ಎಂಬುದನ್ನ ಸಂಪೂರ್ಣ ಸಾಕ್ಷಿ ಆಧಾರವಾಗಿ ಪ್ರಭು ಯೇಸು ತನ್ನ ಶಿಲುಬೆಯ ಬುಡದಲ್ಲಿ ನಮಗೆ ತೋರಿಸಿದ್ದಾರೆ. ಪ್ರಿಯರೇ, ಆ ಯಾತನೆ ಹೇಳಲ ಸಾಧ್ಯ, ಆ ಯಾತನೆ ಹೇಳಲ ಸಾಧ್ಯ. ಪ್ರಿಯರೇ, ಯೇಸು ಸ್ವಾಮಿಯ ಮುಖಗಳೆಲ್ಲವೂ ಬಾತು ಹೋಗಿತ್ತು, ಸ್ವೆಲ್ಲಿಂಗ್, ಕಣ್ಣುಗಳೆಲ್ಲವೂ ದಪ್ಪವಾಗಿತ್ತು, ನೀವೆಣಿಸುವಾಗೆ ಇಲ್ಲ. ಕೆನ್ನೆ ದಪ್ಪವಾಗಿತ್ತು, ಕಲ್ಲು ದಪ್ಪ ಆಗಿತ್ತು, ಕಿವಿ ದಪ್ಪ ಆಗಿತ್ತು, ಕಣ್ಣುಗಳೆಲ್ಲವೂ ದಪ್ಪಾಗಿತ್ತು. ಯೇಸು ಸ್ವಾಮಿಯ ಮುಖ ಕಾಣ್ತಾ ಇರಲಿಲ್ಲ. ಯಾವುದೋ ಒಂದು ದೊಡ್ಡ ಒಂದು ನೀರು ತುಂಬಿದ ಪಾತ್ರೆಯಾಗಿ, ಒಂದು ನೀರು ತುಂಬಿದ ಪಾಲಿಥಿನ್ ಬ್ಯಾಗ್ ಆಗಿ ಕಾಣ್ತಾ ಇತ್ತು. ದೇಹ ದುಪ್ಪಟ್ಟವಾಗಿಯೂ ಯೇಸು ಸ್ವಾಮಿಯ ಮೊದಲನೇ ಶರೀರಕ್ಕಿಂತ 2 ಪಟ್ಟು ದೊಡ್ಡದಾಗಿ ಆಗಿತ್ತು ಸ್ವೆಲ್ಲಿಂಗ್ ಅಲ್ಲಿ. ಯಾಕೆಂದ್ರೆ ಒಂದು ಏಟಲ್ಲ, ಒಂದು ಗಾಯವಲ್ಲ, ದೇಹವಿಡೀ ತಲೆಯಿಂದ ಪಾದದವರೆಗೂ ಗಾಯವೇ. ಇರುವ ರಕ್ತಗಳೆಲ್ಲವೂ ಚೆಲ್ಲಿ ಹೋದದ್ದು ಅದರಿಂದಲೇ. ಪ್ರಿಯರೇ, ಯೇಸು ಸ್ವಾಮಿ ಯಾಕೆ ಸತ್ತು ಹೋದರು ಎಂಬುದಾದರೆ, ಇದಕ್ಕೆ ಯಾರು ಸಾಯುವುದಿಲ್ಲ. ಈ ಇದಕ್ಕೆ ಆದ್ರೆ ಯೇಸುವಿನ ದೇಹದಲ್ಲಿರುವಂತ ಎಲ್ಲ ರಕ್ತವು ಹರಿದು ಹೋದ ಕಾರಣವೇ ಯೇಸು ಸಾಯುವುದು. ಮಾಂಸಗಳು ಕಿತ್ತು ಬರುವಾಗಲೇ ಎಷ್ಟೋ ರಕ್ತ ಹರಿದು ಹೋಯಿತು. ಹಸಿವು ನಿರಾಳಿಕೆ ನಿತ್ರಾಣರಾಗಿ ಹೊತ್ತು ಬಂದರು ಭಾರವಾದ ಶಿಲುಬೆಯನ್ನ. ಯೋಚನೆ ಮಾಡಿ, ಇದನ್ನು ಕುಳಿತುಕೊಂಡು ನೀವು ಮೆಡಿಟೇಷನ್ ಮಾಡಬೇಕು. ಇವತ್ತು ರಾತ್ರಿ ಮಲಗಲಿಕ್ಕೆ ಮುಂಚಿತವಾಗಿ ನಿಮ್ಮ ಕೈಲಿ ಕಣ್ಣು ಮುಚ್ಚಿ ಮೆಡಿಟೇಷನ್ ಮಾಡಿ. ಅದೆಷ್ಟೊತ್ತಾಗ್ತದೆ ನನಗೆ ಗೊತ್ತಿಲ್ಲ. ನಾನು ಹೇಳಿದಂತ ಈ ಸನ್ನಿವೇಶಗಳನ್ನು ನಿಮ್ಮ ಕಣ್ಣು ಮುಂದೆ ತಂದುಕೊಂಡು ಅವುಗಳನ್ನು ನೀವು ಮೆಡಿಟೇಷನ್ ಮಾಡಿ. ಆ ಪ್ರಭು ಯೇಸುವಿನ ಆ ಪುಣ್ಯ ಮರಣ ನಮಗೆ ರಕ್ಷಣೆಯನ್ನು ಕೊಟ್ಟಂತಹ ಮರಣ.
ಲೂಕನ ಶುಭ ಸಂದೇಶ 23ನೇ ಅಧ್ಯಾಯ 33 ವಾಕ್ಯ. ಯೇಸುವನ್ನ ಶಿಲುಬೆಗೆ ಏರಿಸಲಾಯಿತು. ಈ ಶಿಲುಬೆಗೆ ಏರಿಸುವಾಗ ತಾಯಿಯಲ್ಲಿ ಬಂದಂತಹ ವೇದನೆ, ಒಂದು ಕ್ರೂರಿಗೆ, ಒಂದು ದೇಶದ್ರೋಹಿಗೆ, ಒಬ್ಬ ಕೊಲೆಗಡುಕನಿಗೆ ಕೊಡಬೇಕಾದಂತ ಶಿಕ್ಷೆಯನ್ನ ಅಯ್ಯೋ ನನ್ನ ಮಗನಿಗೆ ಕೊಟ್ಟು ಬಿಟ್ರಲ್ಲ, ಅಯ್ಯೋ ನನ್ನ ಮಗನು ಇಂತಹ ಒಂದು ದುಸ್ಥಿತಿಯಲ್ಲಿ ಪ್ರಾಣವನ್ನ ಬಿಡುತ್ತಾ ಇದ್ದಾನಲ್ಲ, ತಡವರಿಸುತ್ತಾ ಇದ್ದಾನಲ್ಲ, ಪ್ರಾಣ ಹೋಗಲಿಲ್ಲ. ತಾಯಿ ಆ ಮಗನನ್ನೇ ನೋಡುತ್ತಾ ಇದ್ದಾರೆ. ಯೇಸು ಕೈಗಳನ್ನು ಅಲುಗಾಡಿಸಲಾಗದೆ, ಮಾತನಾಡಲಾಗದೆ, ಕುತ್ತಿಗೆಯನ್ನು ಎತ್ತಲು ಸಹ ಆಗದೆ, ದೇಹ ನಿತ್ರಾಣವಾಗಿ ಕಾಲುಗಳನ್ನು ನೋಡುವುದಾ, ಕೈಗಳನ್ನು ನೋಡುವುದಾ, ಅತ್ತ ನೋಡುವುದಾ, ಇತ್ತ ನೋಡುವುದಾ ಎಂದು ಗೊತ್ತಿಲ್ಲದೆ ಮರಣದ ಹೋರಾಟದಲ್ಲಿ, ಗೊಂದಲದಲ್ಲಿ ನೇತಾಡುತ್ತಿರುವಂತಹ ಪ್ರಭು ಯೇಸು. ಧ್ಯಾನಿಸಿ ಪ್ರಿಯರೇ, ಈ ದಿನ ದಯವಿಟ್ಟು ಚಿಕ್ಕ ಮಂದಿ ಆಗಿದೆ, ಎಷ್ಟೋ ಜನ ಹೋಗ್ಬಿಟ್ರು, ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಎಷ್ಟೋ ಜನ ಹೋಗ್ಬಿಟ್ರು. ಯೇಸು ಸ್ವಾಮಿಯನ್ನು ಶಿಲುಬೆಗೇರಿಸುವಾಗ ಬೆಳಿಗ್ಗೆ 9 ಗಂಟೆ ಸಮಯವಾಗಿತ್ತು. ಎಷ್ಟು ಗಂಟೆ ಸಮಯ? 9 ಗಂಟೆ ಸಮಯ. ಅನುಭವಕ್ಕೆ ಬನ್ನಿ. ಒಂದು ಸ್ವಲ್ಪ ಆದ್ರೂ ನಾವು ಅನುಭವಕ್ಕೆ ಬರಬೇಕು. 100% ಯೇಸು ಸ್ವಾಮಿಯ ಮರಣ ಯಾತನೆ, ಆ ತಾಯಿಯ ಆ ಹೃದಯ ಸಿಡಿದ ಘಟನೆ 100%. ಬರೀ 2%ಗೆ ಬರೋಣ, ನಾವು ಅನುಭವಿಸೋಣ. 2% ನಾವು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋಣ. ಮರಕ್ಕೆ ಕಟ್ಟಿ, ಇಲ್ಲಿಗೆ ಕಟ್ಟಿ ಇಲ್ಲಿ ಎಳೆದರು ಎಂದು ಹೇಳುವಾಗ ಯೋಚನೆ ಮಾಡಿ. ಇಲ್ಲಿ ಕಟ್ಟಿರ್ತಾರೆ, ಈ ಮೊಳೆಗಳು ಇಲ್ಲಿ ಹೊಡೆದಿದೆ, ಇಲ್ಲಿ ಮೊಳೆ ಹೊಡೆದಿದೆ, ಇಲ್ಲಿ ಹಗ್ಗ ಕಟ್ಟಿದ್ದಾರೆ. ಎತ್ತಬೇಕಾದ್ರೆ, ಈ ಲಿಫ್ಟ್ ಹಾಕಬೇಕಾದ್ರೆ ಆ ಕೈಗಳು ಏನಾಗಿರ್ಬೋದು, ಅಗಲಿಸಿರುವ ಕೈಗಳು, ಈಗಿರುವ ಕೈಯಲ್ಲ, ಸಂಪೂರ್ಣವಾಗಿ ಹೀಗೆ ಅಗಲಿಸಿರುವಂತ ಕೈಗಳು. ಇಲ್ಲಿ ಹಾಕಿ ಕೊಂಡಿಯನ್ನ ಇಲ್ಲಿ ಹಾಕಿ ಕಟ್ಟುವಾಗ ಈ 2 ತೋಳುಗಳು ಭಾರ, ಈ 80 ಯೇಸುಸ್ವಾಮಿ 80 kg ಭಾರ ಈ 2 ಮೊಳೆಗಳಿಂದ ಎತ್ತುವಾಗ ಹೇಗೆ ಅವರು ಕೈ ಕಾಲುಗಳಿಂದ ಜಡಿಸಿರ್ಬೋದು, ಹೇಗೆ ಅವರು ಆ ಜಡಿಸುವಾಗಲೂ ಅವರ ನೋವು ಇನ್ನು ಹೇಗೆ ಅಬ್ಬರವಾಗಿರಬಹುದು, ಆ ಎತ್ತುವಾಗ ಯಾವ ವಿಧದಲ್ಲಿ ಆ ತಾಯಿ ಕುಣಿದಿಳಿಬಹುದು, ಆ ನೋವಿನಲ್ಲಿ ಕತ್ತರಿಸುತ್ತಾ ಕಿರ್ಚುತ್ತಾ ಯಾವ ರೀತಿ ತತ್ತರಿಸಿರಬಹುದು. ಒಂದು ಯೋಚನೆ ಮಾಡಿ ಪ್ರಿಯರೇ, ಯೋಚನೆ ಮಾಡಿ. ಅನುಭವದಲ್ಲಿ ನಾವು ಹೋಗೋಣ. ಬೇರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾಳೆ ನಾವು ಮತ್ತೆ ಧ್ಯಾನಿಸುವ ತಾಯಿ ಮಾತೆ ಮರಿಯವರ ಹೃದಯ ಸಿಡಿದ 24 ಘಟನೆಗಳ ಕಾರ್ಯವನ್ನ. ಸೊ ದಯವಿಟ್ಟು ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ, ಪರರನ್ನ ಈ ಲೈವಿಗೆ ಕರೆತನ್ನಿ. ಪ್ರಭು ಯೇಸುವಿನ ಈ ಪಾಡು ಮರಣಗಳನ್ನ, ತಾಯಿ ಮಾತೆ ಮರಿಯವರ ಹೃದಯ ಸಿಡಿದ ಘಟನೆಗಳನ್ನ ನಾವು ಅನುಭವಿಸೋಣ. 5 ನಿಮಿಷ ಅನುಭವಿಸೋಣ, ಸಮಯವನ್ನು ಕೊಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 099024238181. ಪ್ರಿಯರೇ, ದಯವಿಟ್ಟು ಸ್ವರ್ಗೀಯಾದ ಬ್ಲೆಸ್ಸಿಂಗ್ ಟೈಮ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪ್ರಾರ್ಥಿಸಿ. ಮತ್ತೆ ನೀವು ಪುಟ್ಟ ಮಂದಿ ಆಗಿದ್ದೀರಿ, ಅದರಿಂದ ನಿಮ್ಮ ಮುಂದೆ ನಾನು ಹಂಚಿಕೊಳ್ತಾ ಇದ್ದೇನೆ. ದಯವಿಟ್ಟು ಕೇಳಿ, ದಯವಿಟ್ಟು ಕೇಳಿ. 1 ನಿಮಿಷ ಹೋಗ್ಬಿಡ್ತೀರಿ. ಪ್ರಿಯರೇ, ಪ್ರಭು ಯೇಸುವಿನ ನಾಮದಲ್ಲಿ ಒಂದು ಸಂತೋಷದ ಸುದ್ದಿ. ಒಂದು ವೆಬ್ ಚಾನೆಲ್ ಅನ್ನ ಬರುವ ತಿಂಗಳಲ್ಲಿ ಪ್ರಾರಂಭಿಸ್ತಾ ಇದ್ದೇವೆ. ವೆಬ್ ಚಾನೆಲ್. ಸೊ ಅದರಿಂದ ದಯವಿಟ್ಟು ಇದಕ್ಕಾಗಿ ಪ್ರಾರ್ಥಿಸಿ. ಒಂದು ವೆಬ್ಸೈಟ್ ಅನ್ನ ನಾವು ಪ್ರಾರಂಭಿಸ್ತಾ ಇದ್ದೇವೆ, ವೆಬ್ ಚಾನೆಲ್ ವೆಬ್ಸೈಟ್ ಅನ್ನ. ಇದರಲ್ಲಿ ಎಲ್ಲವನ್ನ ನಾವು ನೋಡಬಹುದು, ಇದರಲ್ಲಿ ಎಲ್ಲ ಪ್ರೋಗ್ರಾಮ್ಗಳನ್ನು ನೋಡಬಹುದು. ಸೊ ಎಲ್ಲ ಕಾರ್ಯಗಳನ್ನ, ಎಲ್ಲ ಪ್ರಾರ್ಥನೆಗಳು ಎಲ್ಲವೂ ಸಹ ಅದರಲ್ಲಿದೆ. ಸೊ ಅದರಿಂದ ಈ ವೆಬ್ ಚಾನೆಲ್ ಅನ್ನ, ಈ ಇದನ್ನ ನಾವು ಪ್ರಾರಂಭಿಸ್ತಾ ಇದ್ದೇವೆ. ಅದರಿಂದ ದಯವಿಟ್ಟು ಇದಕ್ಕಾಗಿ ಪ್ರಾರ್ಥಿಸಿ. ನಿಮ್ಮೆಲ್ಲರ ಪ್ರಾರ್ಥನಾ ಸಹಾಯ ತುಂಬಾ ಅವಶ್ಯಕತೆ ಇದೆ. ಯಾಕೆಂದ್ರೆ ಇದಕ್ಕೆ ಪ್ರೋತ್ಸಾಹಿಸುವವರು ತುಂಬಾ ಜನ ಇರ್ತಾರೆ, ಹಾಗೆಯೇ ಇದಕ್ಕೆ ಅಸೂಯೆ ಪಟ್ಟು ಹೋರಾಟ ತರುವವರು ಸಹ ತುಂಬಾ ಜನ ಇರ್ತಾರೆ. ಇದು ಯಾಕೆಂದ್ರೆ ದೇವರ ಸಾಮ್ರಾಜ್ಯ. ಸೊ ಅದರಿಂದ
ಪ್ರಾರ್ಥಿಸಿ ಎಂದು ಕೇಳಿಕೊಳ್ಳುವ ನಿಮ್ಮ ಸಹೋದರ. ಮೇ ಗಾಡ್ ಬ್ಲೆಸ್ ಯು.